ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ತ್ರಿವರ್ಣ ತ್ರಿಕೋನ ಚರ್ಚೆಯಲ್ಲಿ ನಾವು ಕೈಗೆತ್ತಿಕೊಳ್ತಾ ಇರುವಂತಹ ವಿಷಯ ಹೊಸ ಮೀಸಲಾತಿ ನೀತಿ. ಕರ್ನಾಟಕ ಸರ್ಕಾರದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರು ನಿನ್ನೆ ತಮ್ಮ ವರದಿಯನ್ನು ನೀಡಿದ್ದಾರೆ. ಅಂದ್ರೆ ಈಗಾಗಲೇ ಅವರು ವರದಿಯನ್ನು ನೀಡಿದ್ದಾರೆ. ಅದನ್ನು ಸಚಿವ ಸಂಪುಟದಲ್ಲಿ ನಿನ್ನೆ ರಾಜ್ಯ ಸರ್ಕಾರ ಚರ್ಚೆಗೆ ಕೈಗೆತ್ತಿಕೊಂಡಿದೆ. ಇದುವರೆಗೆ ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಈ ಜಾತಿ ಗಣತಿ ಎಂದೇ ಹೆಸರುವಾಸಿಯಾದಂತಹ ಸಾಮಾಜಿಕ ಶೈಕ್ಷಣಿಕ ಗಣತಿ ಕರ್ನಾಟಕದ್ದು, ಈ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಈ ವರದಿ ಸರ್ಕಾರದ ಮುಂದೆ ಇತ್ತು. ಆದರೆ ಸರ್ಕಾರ ಯಾವುದೇ ರೀತಿಯಲ್ಲಿ ಇದ್ರ ಬಗ್ಗೆ ಯಾವುದೇ ಆಕ್ಷನ್ ಅನ್ನು ತೆಗೆದುಕೊಂಡಿರಲಿಲ್ಲ. ಕಳೆದ ವರ್ಷ 1 ವರ್ಷದಲ್ಲಿ 2024ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು 5-6 ಬಾರಿ ಹೇಳಿದ್ರು, ಇದನ್ನು ಜಾರಿಗೆ ತಂದೆ ಸಿದ್ಧ, ನಾವು ಜಾರಿಗೆ ತರ್ತೀವಿ, ಶೀಘ್ರ ತರ್ತೀವಿ ಅಂತ. ಆದರೆ 2 ವರ್ಷಗಳಿಂದ ಇದು ಮಿಸುಕಾಡ್ಲಿಲ್ಲ. ಈಗ ಅದಕ್ಕೆ ಸಡನ್ ಆಗಿ ಜೀವ ಬಂದಿದೆ. ಸಂಪುಟ ಸಭೆಯಲ್ಲಿ ನಿನ್ನೆ ಮಂಡನೆಯಾಗಿದೆ. ಇನ್ನು ಮುಂದಿನ ಶುಕ್ರವಾರದ ಸಂಪುಟ ಸಭೆಯಲ್ಲಿ ಈ ವರದಿಗೆ ಸಂಬಂಧಿಸಿ ಸಚಿವ ಸಂಪುಟದ ಸದಸ್ಯರು ವಿವರವಾದಂತಹ ಚರ್ಚೆಯನ್ನ ನಡೆಸಲಿದ್ದಾರೆ ಅನ್ನುವಂತಹ ಒಂದು ಪ್ರಕಟಣೆಯನ್ನು ಸರ್ಕಾರ ನೀಡಿದೆ. ಈಗಾಗಲೇ ಈ ವರದಿಗೆ ವಿರೋಧ ಪ್ರತಿರೋಧ ಬರುವಂತಹ ಒಂದು ಸೂಚನೆಗಳು ಕಾಣಿಸ್ತಾ ಇದೆ. ಒಕ್ಕಲಿಗ ಸಂಘದ ವಕ್ತಾರರು ಈಗಾಗಲೇ ಮಾಧ್ಯಮಗಳಲ್ಲಿ ಮಾತನಾಡಿದ್ದಾರೆ. ಅದೇ ರೀತಿ ಲಿಂಗಾಯತ ಸಮುದಾಯದ ಒಂದು ಮೀಟಿಂಗ್ ಕೂಡ ನಡೀತಾ ಇದೆ. ಆಮೇಲೆ ಇದು 2 ಸಮುದಾಯಗಳು ಸೇರಿ ಒಂದು ಜಂಟಿ ಮೀಟಿಂಗ್ ಕರೆಯುವಂತಹ ಒಂದು ಪ್ರಸ್ತಾಪ ಕೂಡ ಈಗ ಕೇಳಿ ಬರ್ತಾ ಇದೆ. ಅದೇನಾದ್ರೂ ಇರಲಿ, ಅದು ಸಹಜವಾಗಿ ಯಾವುದೇ ವರದಿ ಆದ್ರೂ ಕೂಡ, ಜಾತಿ ಗಣತಿ ವರದಿ ಆದ್ರೂ ಇನ್ಯಾವುದೇ ವರದಿ ಆದ್ರೂ ಕೂಡ ಅದಕ್ಕೆ ಬಹಳ ಬೇರೆ ಬೇರೆ ತರಹದ ಪರ ವಿರೋಧ ವಾದಗಳು ಇರ್ತವೆ. ಈಗ ನಮ್ಮ ಜೊತೆಗೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂತಹ ಮಾಜಿ ಸಂಸದರಾಗಿರುವಂತಹ ಎಲ್ ಹನುಮಂತಯ್ಯ ಅವರಿದ್ದಾರೆ. ಅದೇ ರೀತಿ ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವಂತಹ ಅಶೋಕ್ ಗೌಡ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರಿಬ್ಬರಿಗೂ ಕೂಡ ಈ ವರದಿಗೆ ಸಂಬಂಧಿಸಿ ನಾನು ಚರ್ಚೆಗೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಹನುಮಂತಯ್ಯ ಅವರೇ, ನಿಮ್ಮಿಂದ ನಾನು ಆರಂಭಿಸ್ತೇನೆ. ಈಗ ಬರುತ್ತೆ ಅಂತ ಹೇಳ್ಬಿಟ್ಟು 2015ರಲ್ಲಿ ಕಾಂತರಾಜ್ ಆಯೋಗದವರು ಈ ಸಮೀಕ್ಷೆಯನ್ನ ಮಾಡಿ ವರದಿಯನ್ನ ತಯಾರು ಮಾಡಿದ್ರು. ಆ ಬಳಿಕ ಈಗ ಸುಮಾರು ಆಲ್ಮೋಸ್ಟ್ 9 ವರ್ಷಗಳಾದವು. ಈಗ 9 ವರ್ಷಗಳು, 10ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ನಾವು 1 ದಶಕದ ನಂತರ ಅದರ ನಡುವೆ ಬೇರೆ ಬೇರೆ ಸರ್ಕಾರಗಳು ಕೂಡ ಬಂದವು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ್ರು, ಆಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು, ಮತ್ತೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ್ರು, ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು, ಮತ್ತೆ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ ವರದಿಗೆ ಜೀವ ಬರುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಹುಟ್ಟಿತ್ತು. ಆದ್ರೆ 2 ವರ್ಷಗಳ ಕಾಲ ಅದು ಯಾವುದೇ ಮಿಸುಕಾಟ ನಡೀಲೇ ಇಲ್ಲ. ಯಾಕೆ, ಏನಾಯ್ತು? ಈ ವರದಿಗೆ ಸಂಬಂಧಿಸಿ, ಈಗ ಬಂದಿರುವಂತ ವರದಿಗೆ ಸಂಬಂಧಿಸಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಏನು? ಕಾಂಗ್ರೆಸ್ ಪಕ್ಷ ಈಗ ಬಹಳ ಸ್ಪಷ್ಟವಾಗಿ ಸರ್ಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ವರದಿ, ಈ ಗಣತಿ ನಡೆಯೋದಕ್ಕೆ ಮುಖ್ಯ ಕಾರಣಕರ್ತರು. ಆಗಿನ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸುಮಾರು 165ರಿಂದ 80 ಕೋಟಿಯವರೆಗೆ ಕಂಟಿನ್ಯೂ ಮಾಡಿ ಸರ್, ಹಣವನ್ನು ಕೊಟ್ಟು ಈ ಜನಗಣತಿ ಆಗಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು. ಅದರ ಪ್ರಕಾರ ಜನಗಣತಿ ನಡೆದಿದೆ. ಅದರ ವರದಿಯನ್ನ ಕಾಂತರಾಜು ಅವರ ಕಮಿಟಿಯವರು ಸಿದ್ಧಪಡಿಸಿದ್ರು. ಜಯಪ್ರಕಾಶ್ ಹೆಗಡೆ ಅವರು ಬಂದ ಮೇಲೆ ಅದನ್ನ ಸರ್ಕಾರಕ್ಕೆ ಒಪ್ಪಿಸುವ ಕೆಲಸವನ್ನ ಮಾಡಿದ್ರು. ಸರ್ಕಾರಕ್ಕೆ ಒಪ್ಪಿಗೆ ಆದ್ಮೇಲೆ ಕೂಡ ಇದು ಶೈತ್ಯಾಗಾರದಲ್ಲಿ ಬಿದ್ದು ಕೋಲ್ಡ್ ಸ್ಟೋರೇಜ್ ಬೇರೆ ವರದಿಗಳ ರೀತಿಯಲ್ಲೇ ಆಗಿತ್ತು. ಈಗ ಸರ್ಕಾರಕ್ಕೆ ಜ್ಞಾನೋದಯವಾಗಿ ಈ ವರದಿಯನ್ನ ಒಪ್ಕೊಳ್ಳೋದು ನಮ್ಮ ಕರ್ತವ್ಯ ಇದೆ ಅಂತ ಹೇಳಿ ಆರಂಭ ಮಾಡಿದ್ದಾರೆ. ಒಪ್ಕೊಳ್ಳೋದಕ್ಕೆ ಮೊನ್ನೆನ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡಿ 17ನೇ ತಾರೀಕು ಸುದೀರ್ಘವಾದ ಚರ್ಚೆಗೆ ಎಲ್ಲ ಮಂತ್ರಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರತಿಯನ್ನ ಒದಗಿಸಿದ್ದಾರೆ. ಬಹುತೇಕ ಈಗ ಅದು ಸಾರ್ವಜನಿಕ ಚರ್ಚೆಗೆ ಕೂಡ ಬರುವುದರಲ್ಲಿ ಇದೆ. ಇಂಥದ್ದೊಂದು ವರದಿ ಆಗಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ನಿಲುವು ಮತ್ತು ಅದರ ಬದ್ಧತೆ ಕೂಡ ಹೌದು. ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಆದಿಯಾಗಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದಿಯಾಗಿ ಎಲ್ಲ ನಾಯಕರು ಜಾತಿ ಗಣತಿ ದೇಶದಲ್ಲಿ ನಡಿಬೇಕು, ಇದನ್ನ ನಡೆಸುವ ಅಗತ್ಯ ಇದೆ. ಕಾರಣ ಏನು ಅಂದ್ರೆ, ನಮ್ಮ ದೇಶದ ವಿವಿಧ ಜಾತಿಗಳ ಸಮುದಾಯಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಯಾವ ಪ್ರಾತಿನಿಧ್ಯವನ್ನ ಪಡ್ಕೊಂಡಿವೆ, ಯಾವ ಸಮುದಾಯಗಳು ಹಿಂದೆ ಉಳಿದಿವೆ, ಯಾವ ಸಮುದಾಯಗಳು ಮುಂದುವರೆದಿವೆ, ಈಗಾಗಲೇ ಮುಂದುವರೆದಿವೆ ಅಂತ ಹೇಳುವ ಸಮುದಾಯಗಳು ಯಾವ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿತ್ತೋ ಅಂಥದ್ದು ನಡೀತಿದೆಯಾ ಇಲ್ವಾ ಅಂತ ಅನ್ನೋದರ ಕಡೆಗೆ ಗಮನ ಹರಿಸುವ ಕಾರಣದಿಂದಾಗಿ ಈ ವರದಿಯನ್ನ ಜಾರಿಗೊಳಿಸುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಮತ್ತು ನನಗೆ ವಿಶ್ವಾಸ ಇದೆ, ವರದಿ ಜಾರಿ ಆಗ್ತದೆ.
ಇದಕ್ಕೆ ವಿರುದ್ಧವಾದ ಅಭಿಪ್ರಾಯಗಳು ಕೂಡ ಇವೆ. ಒಂದು ಅಭಿಪ್ರಾಯ, ಜನಗಣತಿ ಪೂರ್ಣವಾಗಿ ನಡೆದಿಲ್ಲ ಅಂತ ಅನ್ನುವ ಮಾತನ್ನ ಕೆಲವರು ಹಾಡ್ತಾ ಇದ್ದಾರೆ. ಇನ್ನೊಂದು ಅಭಿಪ್ರಾಯ, ಈ ವರದಿ ವೈಜ್ಞಾನಿಕವಾಗಿ ಇಲ್ಲ, ಅವೈಜ್ಞಾನಿಕವಾಗಿದೆ ಅನ್ನುವ ತಕರಾರನ್ನ ಕೆಲವರು ತೆಗೆದಿದ್ದಾರೆ. ವರದಿಯ ಬಗೆಗೆ ವಿಶ್ವಾಸವನ್ನ ವ್ಯಕ್ತಪಡಿಸೋದು ಯಾವಾಗ ಅಂದ್ರೆ ವರದಿ ಸಾರ್ವಜನಿಕ ಚರ್ಚೆಗೆ ಮತ್ತು ಸಾರ್ವಜನಿಕ ವೇದಿಕೆಗಳಿಗೆ ಬಂದಾಗ, ಅಲ್ಲಿ ಸರಿಯಾಗಿದೆಯಾ ಇಲ್ವಾ, ವೈಜ್ಞಾನಿಕವಾಗಿದೆಯಾ ಇಲ್ವಾ, ಯಾವ ಕಾರಣಗಳಿಂದ ಇದು ಅವೈಜ್ಞಾನಿಕ ಅಥವಾ ವೈಜ್ಞಾನಿಕ ಅಂತ ಹೇಳಕ್ ಬರ್ತದೆ, ಅದು ಸಾರ್ವಜನಿಕ ಚರ್ಚೆ, ತಜ್ಞರು, ವಿದ್ವಾಂಸರು, ಸಮಾಜದ ಮುಖ್ಯ ವಾಹಿನಿಯಲ್ಲಿ ಇರ್ತಕ್ಕಂಥವ್ರು ಚರ್ಚೆ ಮಾಡಬೇಕು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತಿರುವ ಒಂದು ಅಂಶ ಏನು ಅಂದ್ರೆ, ಮುಂದುವರಿದ ಸಮುದಾಯಗಳು ಇದನ್ನ ವಿರೋಧ ಮಾಡ್ತಿವೆ, ಹಿಂದುಳಿದ ವರ್ಗಗಳು ಮತ್ತು ಹಿಂದುಳಿದ ಸಮುದಾಯಗಳು ಇದನ್ನ ಆಗಬೇಕು ಈ ವರದಿ ಜಾರಿ ಅಂತ ಹೇಳಿ ಚರ್ಚೆಗೆ ಎತ್ಕೊಂಡಿದ್ದಾರೆ. ಇದನ್ನ ನೋಡಿದ್ರೆ ಇದು ಯಾರ ಹಿತಾಸಕ್ತಿಯನ್ನ ಕಾಯುವ ವರದಿ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲರ ಮುಂದೆ ಇದೆ. ಆದ್ರೆ ನನಗೆ ಅನಿಸ್ತದೆ, ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಇಂಥದ್ದೊಂದು ವರದಿಯನ್ನ ಸರ್ಕಾರ ಒಪ್ಪಿ ಅದರ ಮೂಲಕ ಸರ್ವ ಜನರನ್ನ ಮುಖ್ಯವಾಹಿನಿಗೆ ತರುವ ಕೆಲಸವನ್ನ ಮಾಡಬೇಕು. ನನಗೆ ಅನಿಸ್ತದೆ, ಸಂವಿಧಾನದಲ್ಲಿ ಒಂದು ಕಾಲದಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು 50% ಮೀರಬಾರದು ರಿಸರ್ವೇಶನ್ ಅನ್ನುವ ಮೀಸಲನ್ನ ನಿಗದಿಗೊಳಿಸಿತ್ತು. ಸರ್ಕಾರವೇ ಈ ಕೆಲಸ ನಂತರ ಆದದ್ದು ಬದಲಾವಣೆಗಳು, ಅನೇಕ ಬದಲಾವಣೆಗಳು ಇವತ್ತಾಗಿವೆ. ಈ ಬದಲಾವಣೆಗಳು ಆಗಿರುವ ನಂತರದಲ್ಲಿ ಕೂಡ ಈ ರೀತಿಯ ಚರ್ಚೆಗಳಾಗ್ತಿದೆಯಲ್ಲ, ಅದು ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ಎಸ್ ಸರ್. ಅಶೋಕ್, ಈಗ ಒಂದು ಎಲ್ಲ ಜಾತಿ ಸಮುದಾಯಗಳ ಒಂದು ಗಣತಿ ನಡಿಬೇಕು ಅಂದ್ರೆ, ಇದುವರೆಗೆ ಗಣತಿನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಜಾತಿ ಕಾಲಮ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಇರಲಿಲ್ಲ, ಬಹಳ ವರ್ಷಗಳು ಬಿಟ್ಟೋಯ್ತದು. 50ರ ದಶಕದಲ್ಲಿ ಆಯ್ತದು, ಆಮೇಲೆ ಬಿಟ್ಟೋಯ್ತದು. ಒಂದು ಸರ್ಕಾರ 1931 ಲಾಸ್ಟ್, 1931 ಲಾಸ್ಟ್. ಹೌದು. ಒಂದು ಸರ್ಕಾರ ತನ್ನ ಬಜೆಟ್ ನಲ್ಲಿ ಜನೋಪಯೋಗಿ ಕಾರ್ಯಗಳನ್ನ ಪ್ಲಾನ್ ಮಾಡ್ಕೊಳ್ಳುವಾಗ ಬೇರೆ ಬೇರೆ ಪ್ರದೇಶಗಳಿಗೆ, ಬೇರೆ ಬೇರೆ ಸಮುದಾಯಗಳಿಗೆ ಆದ್ಯತೆಗಳನ್ನು ಕೊಡೋದು ಸಹಜ. ಅದು ಎಲ್ಲ ಸರ್ಕಾರಗಳು ಅದನ್ನು ಮಾಡ್ತದೆ. ಅದಕ್ಕೆ ಒಂದು ವೈಜ್ಞಾನಿಕವಾದಂತಹ ಒಂದು ತಳಹದಿ ಬೇಕು. ಆ ತಳಹದಿ ಇಂತಹ ಒಂದು ಆಯೋಗಗಳು ನಡೆಸುವಂತಹ ಸಮೀಕ್ಷೆಗಳು ಒದಗಿಸ್ತವೆ. ಅದರಲ್ಲಿ ಜಾತಿಯೂ ಕೂಡ ಒಂದು, ಇವತ್ತು ನಮ್ಮ ಸಮಾಜದಲ್ಲಿ ಜಾತಿ ಬಹಳ ಮುಖ್ಯವಾಗಿರೋದ್ರಿಂದ ಜಾತಿಯೂ ಕೂಡ ಒಂದು ಮಾನದಂಡವಾಗಿ ಅದರಲ್ಲಿ ಬಳಕೆ ಆದರೆ ಅದರಲ್ಲಿ ತಪ್ಪೇನಿದೆ? ಅದರಲ್ಲಿ ನೀವು ಯಾಕೆ ಬಿಜೆಪಿ ಪಕ್ಷ ಇದನ್ನು ವಿರೋಧಿಸ್ತಾ ಇದೆ? ನಾವು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಜಾತಿ ಸಮೀಕ್ಷೆಗಳನ್ನ ಮಾಡ್ಲಿಕ್ಕೆ ನಮ್ಮ ಯಾವುದೇ ರೀತಿಯ ವಿರೋಧ ಇಲ್ಲ. ಯಾಕೆ ಅಂತಂದ್ರೆ 2006ರಲ್ಲೇನೆ ಆವತ್ತಿನ ಅಪೋಸಿಷನ್ ಲೀಡರ್ ಆಗಿದ್ದಂತಹ ಎಲ್.ಕೆ. ಅದ್ವಾನಿ ಅವರು ಸ್ಪೆಸಿಫಿಕ್ ಆಗಿ ಸದನದಲ್ಲಿ, ಲೋಕಸಭಾದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಹಿನ್ನೆಲೆಯನ್ನ ಕೊಟ್ಬಿಡ್ತೇನೆ. ಹನುಮಂತಯ್ಯನವರು ತುಂಬಾ ಚೆನ್ನಾಗಿ ಹೇಳಿದ್ರು, ನಾವು ಕಾಂಗ್ರೆಸ್ಗೆ ಬದ್ಧತೆ ಇದೆ ಅಂತ ಹೇಳಿ. ನಾನು 3 ಎಕ್ಸಾಂಪಲ್ಸ್ ನ ಕೊಡ್ತೇನೆ. ಬದ್ಧತೆ ಯಾಕೆ ಕಾಂಗ್ರೆಸ್ಗೆ OBC ಮೇಲೆ ಇಲ್ಲ ಅಂತ ಹೇಳಿ. ಮೊದಲು ಬಂದಿದ್ದು ಕಾಕಾ ಕೇಲ್ಕರ್ ಕಮಿಟಿ 1952 ಸೆಟಪ್ ಆಗುತ್ತೆ, 1954 ವರದಿ ಕೊಡ್ತಾರೆ. ಕಾಕಾ ಕೇಲ್ಕರ್ ಕಮಿಟಿಯ ಶಿಫಾರಸುಗಳನ್ನ ಕಸದ ತೊಟ್ಟಿಗೆ ಎಸ್ತಿದ್ದು ಅಂತ ಹೇಳಿ ಇನ್ಕ್ಲೂಡಿಂಗ್ ಸದನದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂತಹದ್ದು ಒಂದು. ಎರಡನೇದು, BP ಮಂಡಲ್ ಕಮಿಷನ್ ಸೆಟಪ್ ಆಗಿದ್ದು 1979 ಅದರ ಡೀಟೇಲ್ಡ್ ವರದಿನ 1980 ಕೊಡ್ತಾರೆ. ಆದ್ರೆ ಆವತ್ತು ಪ್ರಧಾನ ಮಂತ್ರಿಗಳಾಗಿದ್ದಂತಹ ಇಂದಿರಾ ಗಾಂಧಿ, ತದನಂತರದಲ್ಲಿ ರಾಜೀವ್ ಗಾಂಧಿ ಅವರು ಇದನ್ನ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. 1989 VP ಸಿಂಗ್ ಸರ್ಕಾರ ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಲಾಗು ಮಾಡ್ತಕ್ಕಂತ ಕೆಲಸ ಮಾಡುತ್ತೆ. ಎರಡನೇದು. ಮೂರನೇ ವಿಚಾರ, ಇದೇ 2006ರಲ್ಲಿ ನಾನು ಏನ್ ಚರ್ಚೆ ಹೇಳಿದೆ, ಆವತ್ತು ಸದನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆಯ್ತಪ್ಪ 1931 ಲಾಸ್ಟ್ ಕಾಸ್ಟ್ ಸೆನ್ಸಸ್ ಆಯ್ತು, ಮತ್ತೆ ಕಾಸ್ಟ್ ಸೆನ್ಸಸ್ ಮಾಡ್ಬೇಕು ಅಂತ ಕಾಂಗ್ರೆಸ್ನ ಕೆಲವು ಸಚಿವರು ಇನ್ಕ್ಲೂಡಿಂಗ್ ವೀರಪ್ಪ ಮೊಯ್ಲಿ ಅವರು ಸೇರಿಸ್ಕೊಂಡು, ಕರ್ನಾಟಕದ ವೀರಪ್ಪ ಮೊಯ್ಲಿ ಅವರು ಸೇರಿಸ್ಕೊಂಡು ಹೇಳ್ತಾರೆ. ಆದ್ರೆ ಆವತ್ತೂ ಸಹ 1983ನಲ್ಲಿ ಇಂದಿರಾ ಗಾಂಧಿ ಹೇಳ್ತಾರೆ, 2009ರಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಹೇಳ್ತಾರೆ, ನಾವು ವಿ ಡೋಂಟ್ ಬಿಲೀವ್ ಇನ್ ಎನಿ ಕಾಸ್ಟ್ ಸಿಸ್ಟಮ್, ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಕಾಸ್ಟ್ ಸೆನ್ಸಸ್ ಇನ್ 2011 ಅಂತ ಹೇಳಿ ಸದನದಲ್ಲಿ ಹೇಳಿರತಕ್ಕಂತಹ ಮಾತು ಮತ್ತು ಪತ್ರಿಕಾ ವರದಿಗಳಾಗಿರ್ತಕ್ಕಂತಹ ಮಾತು. ಇನ್ಫ್ಯಾಕ್ಟ್ ವೀರಪ್ಪ ಮೊಯ್ಲಿ ಅವರು ಅವತ್ತು ಹೇಳ್ತಾರೆ ಕಾಸ್ಟ್ ಸೆನ್ಸಸ್ ಬೇಕು ಅಂತ. ಆದ್ರೆ ನಾವು ಮಾಹಿತಿಗೋಸ್ಕರ ಹೇಳಿದೆ ಹನುಮಂತಯ್ಯನವರಿಗೆ. ಎರಡನೇ ವಿಚಾರ, ಈ ಕಾಂತರಾಜ್ ಕಮಿಟಿಯ ವರದಿಗೆ ವಿಚಾರಕ್ಕೆ ಬರೋಣ. ಈ ಕಾಂತರಾಜ್ ಕಮಿಟಿಯ ವರದಿನಲ್ಲಿ ಏನಿದೆ ಅಂತ ಹೇಳಿ ಒಂದು ವಿಚಾರ ಆ ಕಡೆಗಿರ್ಲಿ. ಮೊನ್ನೆ ಅಂದ್ರೆ ಇವತ್ತು ಶನಿವಾರ, ಗುರುವಾರ ಸಂಜೆ ನಾನು ಯಾವ್ದೋ ಒಂದು ಟಿವಿ ಮಾಧ್ಯಮ, ಖಾಸಗಿ ಮಾಧ್ಯಮದಲ್ಲಿ ಕೂತ್ಕೊಂಡಿದ್ದಾಗ ಕಾಂತರಾಜ್ ಅವರು ಬಂದ್ರು. ಕಾಂತರಾಜ್ ಅವ್ರು ಏನ್ ಹೇಳಿದ್ರು,
ನಾವು 1,60,000 ಜನನ ನೇಮಿಸಿದ್ವಿ. ಅದರಲ್ಲಿ 1,33,000 ಜನ ನಾವು ಫೀಲ್ಡ್ಗೆ ಇಳಿದು ಸರ್ವೆ ಮಾಡಿದ್ವಿ ಅಂತ ಹೇಳಿದ್ರು. ಆಯ್ತು, ಫೀಲ್ಡ್ಗೆ ಇಳಿದು ಸರ್ವೆ ಮಾಡಿದ್ವಿ ಅಂತ ಹೇಳಿದ್ರಿ. ನಾನು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರಜೆ, ನಾನು ಕರ್ನಾಟಕದಲ್ಲಿ ನನ್ನ ಹುಟ್ಟಿನಿಂದ ಇದೆ, ನನ್ನ ಮುತ್ತಾತನ ಕಾಲ ಅದಕ್ಕಿಂತ ಹಿಂದೆ ಕಾಲದಿಂದಾನು ಇದ್ದೀವಿ. ನನ್ನ ಹಳ್ಳಿ ಏನಿದೆ ಅದು 25 ಕಿಲೋಮೀಟರ್ ಇದೆ, ಇದು ಬೆಂಗಳೂರು ವಿಧಾನಸೌಧಕ್ಕೆ. ನನ್ನ ಹಳ್ಳಿನಲ್ಲಿ ಇರತಕ್ಕಂತಹ ತತ್ಸುಮಾರು 180 ಮನೆ, 850 ಚಿಲ್ಡ್ರೆ ವೋಟರ್ಸ್ ಇದ್ದೀವಿ ನಾವು. ಒಂದು ಮನೆಗೆ ಬಂದಿಲ್ಲ, ಒಂದು ಮನೆಗೆ. ನಾವೆಲ್ಲ ಸಮುದಾಯಗಳು ಇದ್ದೇವೆ, ಆಯ್ತು ಬಿಡಿ. ನನ್ನ ಮನೆಗೆ ಬೆಂಗಳೂರಿನಲ್ಲಿ ನನ್ನ ಮನೆಗೆ ಒಂದ್ ದಿವಸ ಬಂದಿಲ್ಲ, ಆಯ್ತು, ಇದು ಒಂದು ಕಡೆಗೆ. ನನ್ನ ಇನ್ನೊಬ್ಬ ಸ್ನೇಹಿತರು ಅವ್ರೇನೇ ಮಾಡ್ತಾರೆ, ನನ್ನ ಮನೆಗೆ ಬಂದಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಲ್ಲಪ್ಪ, ನಮ್ಗೆ OMR ಶೀಟ್ ಕೊಡಿ, RTI ಹಾಕೊಳ್ತಾರೆ, ನಾವು ಕೊಡ್ಲಿಕ್ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಯಾರ ಮನೆಗಾದ್ರೂ ನಿಜವಾಗ್ಲೂ ನೈಜವಾಗಿ ಹೋಗಿದಾರಾ? ಆಯ್ತು, ಫಸ್ಟ್ ಪ್ರಶ್ನೆ. ಎರಡನೇ ಪ್ರಶ್ನೆ, ನಿಮಗೆ ಪ್ರತಿಯೊಂದು ಮನೆಗೂ 1,60,00,000 ಜನ ಮನೆಗಳಿಗೆ ಹೋಗಿದ್ದೀರಾ ಅಂದ್ರೆ ನಿಮಗೆ ಯಾವ ಕಾನೂನಿನ ಅಡಿನಲ್ಲಿ? ಯಾಕೆಂತಂದ್ರೆ ಸರ್ವೆ ಮಾಡ್ತಕ್ಕಂತಹದ್ದು ಸ್ಯಾಂಪಲ್ ಸರ್ವೆ ತೆಗೆದುಕೊಳ್ತೀವಿ. ನಮ್ಗೆ 50,000 ಜನನ ಸರ್ವೆ ಮಾಡ್ಬೇಕು ಅಂದ್ರೆ ನಾವು ಒಂದು 50 ಜನ ಸರ್ವೆ ಮಾಡ್ಬಿಟ್ಟು ಹೇಳ್ತೇವೆ ಇದು ಪ್ರೊಜೆಕ್ಷನ್ ಅಂತ ಹೇಳ್ತೇವೆ. ಆದ್ರೆ ಕಾಂತರಾಜ್ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ನಾವು ಸೆನ್ಸಸ್ ತರ ಮಾಡಿದ್ದೀವಿ, ಅಂದ್ರೆ ಎಲ್ಲಾ ಮನೆಗಳಿಗೂ ಹೋಗಿದ್ದೇವೆ ಅಂತ ಅನ್ಬಿಟ್ಟು ಹೇಳಿದ್ರು. ಅದಕ್ಕೆ ಅಧಿಕಾರ ಯಾವ ಕಾನೂನಿನ ಅಡಿನಲ್ಲಿ ಬರುತ್ತೆ? ಯಾಕಂದ್ರೆ ಅದಕ್ಕೆ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಒಂದು ಅಂದ್ರೆ ಈ ಎರಡು ಪ್ರಶ್ನೆಗಳ ಜೊತೆಗೆ 54 ನಾವು ಪ್ಯಾರಾಮೀಟರ್ಸ್ ನಲ್ಲಿ ನಾವು ಸರ್ವೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆಯ್ತು, 54 ಪ್ಯಾರಾಮೀಟರ್. ಈ ದೇಶ ಕಂಡಿದ್ದು BP ಮಂಡಲ್ ಕಮಿಷನ್ ಏನಿದೆ ಅದ್ಭುತವಾಗಿ ಮಾಡಿದಂತಹ ರಿಪೋರ್ಟ್. ಯಾಕೆಂದ್ರೆ ಅವರು 4 ಕ್ಯಾಟಗರಿನಲ್ಲಿ ವೇಟೇಜಸ್ ಕೊಟ್ರು. 5.1 ಕ್ಯಾಟಗರಿಗೆ, 4.1 ಕ್ಯಾಟಗರಿಗೆ, 3.1 ಕ್ಯಾಟಗರಿಗೆ, 1.1 ಕ್ಯಾಟಗರಿಗೆ. ಎಜುಕೇಶನ್ ವಾಸ್ ಮ್ಯಾಕ್ಸಿಮಮ್ ಕೊಟ್ರು 5 ಪಾಯಿಂಟ್. ಮತ್ತೆ ಇನ್ಯಾವುದೋ ಒಂದು ಡ್ರಾಮಾನೋ ಸಿನಿಮಾಗೆ ಹೋಗಿದ್ದೀವೋ ಇಲ್ಲ ಅಂತಕ್ಕಂಥದಕ್ಕೆ 1 ಪಾಯಿಂಟ್ ಕೊಟ್ರು. ಅಂದ್ರೆ ತುಂಬಾ ವೈಜ್ಞಾನಿಕವಾಗಿ ಆಯ್ತು ಅನ್ನತಕ್ಕಂತಹದ್ದು ಪ್ರತಿಯೊಬ್ಬರ ಹೇಳ್ತಕ್ಕಂಥ ವಿಚಾರ. BP ಮಂಡಲ್ ವರದಿ. ಇವತ್ತು 54 ಪ್ಯಾರಾಮೀಟರ್ಸ್ಗೆ ನೀವು ಎಷ್ಟು ವೇಟೇಜ್ ಕೊಟ್ಟಿದ್ದೀರಾ, ಯಾವುದಕ್ಕೆ ಎಷ್ಟು ವೇಟೇಜ್ ಕೊಟ್ಟಿದ್ದೀರಾ? ನಾವು ನೋಡ್ದಂಗೆ ಯಾವುದಕ್ಕೂ ಸಹ ವೇಟೇಜಸ್ ನ ಸರಿಯಾಗಿ ಮಾರ್ಕ್ ಮಾಡಿರಲ್ಲ, ವೇಟೇಜ್ ಕೊಟ್ಟಿರಲಿಲ್ಲ. ಎಜುಕೇಶನ್ಗೂ 1 ಪಾಯಿಂಟ್, ಮತ್ತು ಟಾಯ್ಲೆಟ್ ಆಕ್ಸೆಸ್ಗೂ 1 ಪಾಯಿಂಟ್, ನೀರಾವರಿಗೂ 1 ಪಾಯಿಂಟ್. ಅಂದ್ರೆ ಯಾವ ಅರ್ಥ ಆಯ್ತು? ಅಂದ್ರೆ ಇದನ್ನ ನಾವೇನ್ ಹೇಳ್ತಿರ್ತಕ್ಕಂಥದ್ದು ಅಂದ್ರೆ ಇದು ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂತಹದ್ದು ನಮ್ಮ ಎರಡನೇ ವಾದ. ಮೂರನೇ ವಾದ ಏನು ಅಂತಂದ್ರೆ 1931 ಸೆನ್ಸಸ್ ಏನಾಯ್ತು, ಆ ಕಾಸ್ಟ್ ಸೆನ್ಸಸ್ ಬೇಸಿಸ್ ಮೇಲೆ ಪ್ರತಿಯೊಂದು ಆಯೋಗವು, ಅಂದ್ರೆ ಇನ್ಕ್ಲೂಡಿಂಗ್ ಚಿನ್ನಪ್ಪರೆಡ್ಡಿ ಆಯೋಗ ಅಥವಾ ಸದಾಶಿವ ಆಯೋಗ, ಬೇರೆ ಬೇರೆ ಪರಶಿವ ಆಯೋಗ, ಇದೆಲ್ಲ ವರದಿಗಳನ್ನ ಪ್ರೊಜೆಕ್ಷನ್ ಮಾಡಿ ಕೊಡ್ತಾ ಇದ್ರು. ನೀವೇನ್ ಮಾಡಿದ್ದೀರಾ? ನಾವು ಪ್ರತಿಯೊಂದು ಮನೆಗೂ ಹೋಗಿದ್ದೀರಾ? ನಾವು ಪ್ರತಿಯೊಂದು ಮನೆಗೂ ಹೋಗಿ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಎಲ್ಲಾರ್ದು OMR ಶೀಟ್ ನ ರಿಲೀಸ್ ಮಾಡಿ, ಡೇಟಾ ರಿಲೀಸ್ ಮಾಡಿ, ಆವಾಗ ನಾವು ಚರ್ಚೆಗೆ ಸಿದ್ಧರಾಗಿರ್ತೇವೆ. ಇಲ್ಲ ಅಂದ್ರೆ ಏನಂದ್ರೆ ನೀವು ಹೇಳ್ಬಿಡಿ, ನಾವು ಆಗಿಲ್ಲಪ್ಪ, ನಾವು ಹೋಗಿಲ್ಲ, ನಮ್ ಕೈಲಿ ಆಗಿಲ್ಲ, ನಮ್ಮ ಹತ್ರ ಶಕ್ತಿ ಇಲ್ಲ, 165 ಕೋಟಿ ಏನಿತ್ತು ಅದನ್ನ ನಾವು ಯಾವ್ದಕ್ಕೋ ಬೇರೆದಕ್ಕೆ ಬಳಸ್ಕೊಂಡ್ಬಿಟ್ಟಿದೀವಿ, ಹೇಳ್ಬಿಡಿ, ತೊಂದ್ರೆ ಇಲ್ಲ. ಅದಕ್ಕೆ ನಾವು ಅಲ್ಲಿಗೆ ಒಪ್ಕೊಂಡ್ಬಿಡ್ತೀವಿ. ಸಿದ್ದರಾಮಯ್ಯನವರು ಯಾವ ರೀತಿ ತಂತ್ರ, ಕುತಂತ್ರ, ಮೇಲ್ತಂತ್ರ, ಕೆಳತಂತ್ರಗಳನ್ನ ಮಾಡ್ಲಿಕ್ಕೆ ಎಕ್ಸ್ಪರ್ಟ್ ಅಂತ ನಾವ್ ಹೇಳ್ತೀವಿ. ಎಸ್, ನೀವು ಹೇಳಿದ್ದು ನಿಜ. ಅಲ್ಲಿ ಕೂಡ ಆಯೋಗದ ಇವತ್ತು ನಾವು ಪಬ್ಲಿಷ್ ಆಗಿರುವಂತಹ ವರದಿಗಳನ್ನ ಗಮನಿಸಿದಾಗ ಇದು ಆಫ್ ದಿ ರೆಕಾರ್ಡ್ ವರದಿ ಇರ್ಬೋದು. ಯಾಕಂತ ಹೇಳಿದ್ರೆ ಸಂಪುಟದಲ್ಲಿ ಮಾತ್ರ ಅದು ಮಂಡನೆ ಆಗಿದೆ. ಬಟ್ ಇದು ಎಲ್ರಿಗೂ ಗೊತ್ತಿದೆ, ಬಹಳ ಮಂದಿ ಗೊತ್ತಿದೆ, ಹಿಂದೆನೂ ಬಂತಿದ್ದು. ಸುಮಾರು 37 ಲಕ್ಷ ಜನ ಈ ಸಮೀಕ್ಷೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗಿಲ್ಲ ಅನ್ನುವಂಥ ಮಾತನ್ನ ಆಯೋಗದವರೇ ಹೇಳಿದ್ದಾರೆ. ಕಾಂತರಾಜು ಆಯೋಗದವರು ಕೂಡ ಹೇಳಿದ್ರೆ, ಕಾಂತರಾಜು ಅವರನ್ನು ನಾನು ಸಂದರ್ಶನ ಮಾಡಿದಾಗಲೂ ಕೂಡ ಈ ಮಾತು ಬಂತು, ಎಕ್ಸ್ಕ್ಲೂಡ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ದೊಡ್ಡ ಸಂಖ್ಯೆಯಲ್ಲಿ ಮಾಡಿದಾಗ ಈಗ ಹತ್ರ ಸುಮಾರು 5 ಕೋಟಿ ಜನಸಂಖ್ಯೆ, 6 ಕೋಟಿ ಜನಸಂಖ್ಯೆನಲ್ಲಿ 5 ಕೋಟಿ ಸುಮಾರು 90 ಲಕ್ಷದವರೆಗೆ ಜನರನ್ನು ನಾವು ತಲುಪಿದ್ದೀವಿ ಅಂತ ಹೇಳಿ ಅಲ್ಲಿ ಏನು ಆಯೋಗದಲ್ಲಿ ಹೇಳ್ತಾ ಇದ್ದಾರೆ. ಈಗ ಹೌದು, ಉಳಿದಿರ್ಬೋದು, ಅಫ್ಕೋರ್ಸ್ ಜನಗಣತಿನಲ್ಲೂ ಹಿಂಗೆ ಆಗುತ್ತೆ, ರೆಗ್ಯುಲರ್ ಆಗಿ 10 ವರ್ಷಕ್ಕೊಂದ್ಸಲ ನಡೆಸುವಂತ ಜನಗಣತಿನಲ್ಲೂ ಹಿಂಗೆ ಆಗುತ್ತಲ್ವಾ. ಇದರಲ್ಲಿ ಏನಾದ್ರು ಇದಕ್ಕೇನಾದ್ರು ದಾರಿ ಇದೆಯಾ ಹನುಮಂತ ಅವರೇ, ಅಥವಾ ಇದು ಬಿಟ್ಬಿಡೋದಾ ಹೇಗೆ? ಅಶೋಕ್ ಅವರು ಹೇಳಿರೋ ಪಾಯಿಂಟ್ಗಳು ಇಂಪಾರ್ಟೆಂಟ್. ನೋ, ನನಗೆ ಈ ಪೂರ್ಣವಾಗಿ ಎಲ್ಲರನ್ನ ಭೇಟಿಯಾಗಿಲ್ಲ ಅಂತ ಅನ್ನೋದ್ರಲ್ಲಿ ಸತ್ಯ ಇರಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆಯೋಗನೇ ಒಪ್ಕೊಂಡಿದೆ 37 ಲಕ್ಷ ಜನರನ್ನ ತಲುಪ್ಲಿಕ್ಕೆ ಆಗಿಲ್ಲ ಅನ್ನೋ ಮಾತನ್ನ ಹೇಳಿದೆ. ಎರಡನೇದು, ಈಗ ಪ್ರತಿ ಜನಗಣತಿಯಲ್ಲಿ 100% ಜನಗಣತಿ ಆಗುವ ಯಾವ ಉದಾಹರಣೆಗಳು ಇಲ್ಲ. ಪ್ರಪಂಚದ ಯಾವ ದೇಶಗಳಲ್ಲೂ ಈ ರೀತಿ 100% ತಲುಪುವಂತ ವ್ಯವಸ್ಥೆ ನಮ್ಮಂತ ದೇಶಗಳಲ್ಲಿ ಬಹಳ ಕಷ್ಟ. ಯಾಕೆಂದ್ರೆ ಜನರು ಅನೇಕ ರೀತಿಯ ಪಾಡಿಗಳಲ್ಲಿ ವಾಸ ಮಾಡ್ತಿರ್ತಾರೆ.
ಎಷ್ಟೋ ಜನರಿಗೆ ಮನೆ ಇಲ್ಲ ರೀಚ್ ಆಗ್ಲಿಕ್ಕೆ, ಎಷ್ಟೋ ಜನರು ಅಲೆಮಾರಿಗಳ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಬದುಕ್ತಿರ್ತಾರೆ. ಈ ಎಲ್ಲ ಕಾರಣಗಳು ಇದೆ. ಆದ್ರೆ ನೀವು ಒಂದು ಸೈಂಟಿಫಿಕ್ ಆದ ವರದಿ ಅಂತ ಹೇಳಿ ತೀರ್ಮಾನಕ್ಕೆ ಬರಬೇಕಾದ್ರೆ ಒಂದ್ 2-3 ಕಾರಣಗಳಿವೆ. ಒಂದು, 31ರಲ್ಲಿ ನಡೆದ ಜನಗಣತಿಯನ್ನ ನೀವು ಆಧಾರವಾಗಿ ಇಟ್ಕೊಂಡು ಯಾವ ಜಾತಿಗಳು ಎಷ್ಟು ಪ್ರಮಾಣದಲ್ಲಿ ಪ್ರೊಜೆಕ್ಷನ್ ಆಗಿದೆ, ಅಂದ್ರೆ ಮೇಲೇರಿದೆ, ತನ್ನ ಸಂಖ್ಯೆಯಲ್ಲಿ ಮೇಲೇರಿದೆ, ಎಜುಕೇಶನ್ ನಲ್ಲಿ ಮೇಲೇರಿದೆ, ಎಂಪ್ಲಾಯ್ಮೆಂಟ್ ನಲ್ಲಿ ಮೇಲೆ ಬಂದಿದ್ದಾರೆ, ಈ ವರದಿಯ ಮೂಲಕ ನೀವು ಪಡಿಬಹುದು. ಎರಡನೇದು, ಮಂಡಲ್ ಕಮಿಷನ್ ನ ವರದಿ ಬಹಳ ವೈಜ್ಞಾನಿಕ ಅಂತ ಯಾರಾದರೂ ಹೇಳಿದ್ರೆ ನಾನು ಅದರ ಜೊತೆಗೆ ಇದನ್ನ ಕಂಪೇರ್ ಮಾಡಬೇಕು ಅಂತ ಹೇಳೋನು. ಇಫ್ ದಟ್ ಇಸ್ ಎ ಫ್ಯಾಕ್ಟ್, ಕಂಪೇರ್ ಮಾಡಿದಾಗ ನಿಮಗೆ ಸತ್ಯಾಸತ್ಯತೆಗಳು ಗೊತ್ತಾಗ್ಬಿಡ್ತವೆ, ಯಾವುದರಲ್ಲಿ ಪ್ಯಾರಾಮೀಟರ್ಸ್ ನಲ್ಲಿ ಯಾರು ಮುಂದೆ ಇದ್ದಾರೆ, ಯಾರು ಹಿಂದೆ ಇದ್ದಾರೆ ಅಂತೇಳಿ. ಬಹುಶಃ 54 ಪ್ಯಾರಾಮೀಟರ್ಗಳಲ್ಲಿ ಸರ್ವೆ ಆಗಿರೋದು ಮೊದಲ ಸರ್ವೆ ಇದು ಕರ್ನಾಟಕದಲ್ಲಿ. ಇಷ್ಟು ವಿಸ್ತೃತವಾದ ಪ್ಯಾರಾಮೀಟರ್ಸ್ ಅನ್ನ, ನಿಮ್ಮ ಜಾತಿ ಒಂದು ಭಾಗ, ನಿಮ್ಮ ಎಜುಕೇಶನ್ 2ನೇದು, ಉದ್ಯೋಗ 3ನೇದು, ಜಮೀನ್ ಎಷ್ಟಿದೆ 4ನೇದು, ಅದರ ನಂತರ ಸಂಪತ್ತು ಯಾವ ಸಮುದಾಯಗಳಿಗೆ ಎಷ್ಟು ಹಂಚಿಕೆಯಾಗಿದೆ ಅನ್ನೋದು ಕೂಡ ಇದರಲ್ಲಿ ಸಿಗ್ತದೆ. ಯಾಕೆಂದ್ರೆ ನಿಮಗೆ ಜಮೀನ್ ಎಷ್ಟಿದೆ, ಜಮೀನ್ ಇಲ್ದೇ ಇರೋರು ಎಷ್ಟಿದ್ದಾರೆ, ಕೂಲಿ ಕಾರ್ಮಿಕರು ಎಷ್ಟಿದ್ದಾರೆ, ಕಾರ್ಮಿಕರಾಗಿ ಕೆಲಸ ಮಾಡ್ತಿರೋರು ಎಷ್ಟಿದ್ದಾರೆ, ಎಲ್ಲ ಮಾಹಿತಿಗಳನ್ನ ಅತ್ಯಂತ ವಿಸ್ತೃತವಾಗಿ ಮಾಡಿರ್ತಕ್ಕಂಥ ಸರ್ವೆ ಇದು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ಕೆಲವರು ಬಿಟ್ಟೋಗಿದ್ದಾರೆ, 1,00,000 ಜನರು ಬಿಟ್ಟೋಗಿದ್ದಾರೆ, 30 ಲಕ್ಷ ಜನ ಬಿಟ್ಟೋಗಿದ್ದಾರೆ ಅನ್ನೋದು ಸತ್ಯವೇ ಆಗಿದ್ದಲ್ಲಿ ಸರ್ಕಾರ ಬಿಟ್ಟು ಹೋಗಿರುವವರು ತಮ್ಮ ಡಿಕ್ಲರೇಷನ್ ಮಾಡ್ಕೊಳಕ್ ಅವಕಾಶ ಕೊಡ್ಬೇಕು. ತಹಶೀಲ್ದಾರ್ ಕಚೇರಿಯಲ್ಲಿ ಒಬ್ಬರನ್ನ ನೇಮಕ ಮಾಡಿ ಅಲ್ಲಿ ಬಂದು ನೀವು ನಿಮ್ಮ ಮಾಹಿತಿಯನ್ನ ಕೊಟ್ಟು ಹೋಗ್ಬೇಕು ಅಂತ ಹೇಳಬೇಕು. ಆಗ ಕೂಡ ಜನಗಣತಿಯನ್ನ ಕಂಪ್ಲೀಟ್ ಮಾಡಕ್ ಸಾಧ್ಯ ಇದೆ. ಆದ್ರೆ ನಾವು ಅವೈಜ್ಞಾನಿಕವಾದದ್ದು ಅಂತ ಹೇಳ್ಬೇಕಾದ್ರೆ ನಮಗೆ ಮಾನದಂಡಗಳೇನಾದ್ರೂ ಇರ್ಬೇಕಲ್ವಾ? ಯಾಕೆ ಇದು ಅವೈಜ್ಞಾನಿಕ ಅಂತ ಹೇಳ್ಬೇಕಲ್ವಾ? ನಾವು ಆ ವರದಿ ಬಹಿರಂಗವಾಗದೇನೆ ನಾವು ಇದು ಅವೈಜ್ಞಾನಿಕ ಅಂತ ಹೇಳಕ್ ಶುರು ಮಾಡ್ತೀವಿ. ಇದು ಎಷ್ಟರ ಮಟ್ಟಿಗೆ ಸರಿ? ವರದಿಯನ್ನ ಯಾರು ನೋಡ್ದೇನೆ ಸೋರಿಕೆ ಆಧಾರದ ಮೇಲೆ ಇದು ಅನ್ಸೈಂಟಿಫಿಕ್ ಅಥವಾ ಇದರ ಸರಿಯಾಗಿ ಸರ್ವೆ ಆಗಿಲ್ಲ ಅಂತೇಳಿ ನಾವು ವಾದ ಮಾಡಕ್ ಶುರು ಮಾಡ್ತೀವಿ. ಇದು ಎಷ್ಟು ಸರಿ? ಅಂದ್ರೆ ಇದ್ರ ಹಿಂದೆ ನೋಡಿ, ಬಿಜೆಪಿ ಪಕ್ಷಕ್ಕೆ ಒಂದು ಪ್ರಾಬ್ಲಮ್ ಇದೆ. ಅವರು ಈ ದತ್ತಾಂಶದಲ್ಲಿ ನಂಬಿಕೆಯನ್ನೇ ಇಟ್ಟಿಲ್ಲ. ಇದು ರಾಜ್ಯದ್ದಷ್ಟೇ ಹೇಳ್ತಿಲ್ಲ ನಾನು, ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸರ್ವೆ ಮಾಡೋದಕ್ಕೆ ಹಿಂದೇಟಾಗ್ತಿದ್ದಾರೆ. 21ರಲ್ಲಿ ಸರ್ವೆ ಆಗ್ಬೇಕಾಗಿತ್ತು, ಅಫ್ಕೋರ್ಸ್ ಕೊರೋನಾ ಇತ್ತು, ಕೊರೋನಾ ಮುಗಿದ್ಮೇಲೆ ಸರ್ವೆ ಮಾಡ್ಬೇಕಾಗಿತ್ತಲ್ವಾ? ಅದು ಒಂದು ಮುಖ್ಯವಾದ ಕೆಲಸ ಅಲ್ವಾ ಸರ್ಕಾರದ್ದು? ಅದನ್ನ ಯಾಕೆ ಇವತ್ತಿನವರೆಗೆ ಮಾಡಿಲ್ಲ? ಎರಡನೇದು. ಆಮೇಲೆ ಇದೊಂದೇ ಅಲ್ಲ, ನೀವು ಬೇರೆ ಬೇರೆ ದತ್ತಾಂಶಗಳು ಕೇಂದ್ರ ಸರ್ಕಾರದಲ್ಲಿ ಕೇಳಿದ್ರೆ ಯಾವ ದತ್ತಾಂಶಗಳು ಲಭ್ಯವಿಲ್ಲ ಅಂತ ಹೇಳುವ ಮಾಹಿತಿ ನಿಮಗೆ ಬರ್ತದೆಯೇ ಹೊರತು ದತ್ತಾಂಶವನ್ನ ಸಂಗ್ರಹಿಸಿಟ್ಟಿದ್ದೇವೆ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ತಯಾರಿಲ್ಲ ಕೇಂದ್ರ ಸರ್ಕಾರ. ಅಂದ್ರೆ ಇದು ಹಿಂದಿರುವ ವಿಚಾರ ಏನು ಅಂದ್ರೆ, ಈ ದತ್ತಾಂಶವನ್ನ ನಾವು ಪ್ರಕಟ ಮಾಡಿದ ಕೂಡಲೇ ಇವತ್ತಿನವರೆಗೆ ಪ್ರೈವೇಟ್ ಏಜೆನ್ಸೀಸ್, ಖಾಸಗಿ ಸಂಸ್ಥೆಗಳು ಮಾಡಿರುವ ದತ್ತಾಂಶಗಳ ಆಧಾರದ ಮೇಲೆ ಪಾರ್ಲಿಮೆಂಟ್ ನಲ್ಲಿ ಸಂಸದರು ಮಾತನಾಡ್ತಿದ್ದಾರೆಯೇ ಹೊರತು ಸರ್ಕಾರದ ದತ್ತಾಂಶಗಳು ಸಿಗದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ನನಗೆ ಅನಿಸ್ತದೆ, ಕೆಲವು ರಾಜ್ಯ ಸರ್ಕಾರಗಳು ಈ ದತ್ತಾಂಶವನ್ನ ಅಥವಾ ಜಾತಿ ಗಣತಿಯನ್ನ ಮಾಡೋದಕ್ಕೆ ಮುಂದೆ ಬಂದಿವೆ. ಕರ್ನಾಟಕ ಸರ್ಕಾರ ಅದರಲ್ಲಿ ಎಲ್ಲರಿಗಿಂತಲೂ ಮುಂದೆ ಇದೆ. ಆದ್ರೆ ಈಗ ಮಾಡುತ್ತಿರುವ ವಾದಕ್ಕೆ ಪರಿಹಾರ ಹೇಳದೇನೆ ಈ ವರದಿಯನ್ನೇ ನಾವು ತಿರಸ್ಕಾರ ಮಾಡಬೇಕು ಅಂತ ಹೇಳೋದು ಬಿಜೆಪಿಯವರ ಈ ಗಣತಿಯ ವಿರೋಧಿ ಮನಸ್ಥಿತಿಯನ್ನ ತಿಳಿಸ್ತದೆ ಅಂತ ನನಗೆ ಅನಿಸ್ತದೆ. ನೋಡಿ, ಫಸ್ಟ್ ನಾವೇನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ದತ್ತಾಂಶ ಏನಿದೆ ಅದೇ ಬೇರೆ, ಸೆನ್ಸಸ್ ಅಂತ ಏನ್ ಹೇಳ್ತೀವಿ ಅದೇ ಬೇರೆ. ಸರ್ವೆ ಇಸ್ ಡಿಫ್ರೆಂಟ್ ಫ್ರಮ್ ಸೆನ್ಸಸ್. ನಾನು ಆಗ್ಲೇನೆ ಕ್ಲಿಯರ್ ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ನನಗೆ 5 ಕೋಟಿಯ ಸ್ಯಾಂಪಲ್ ಬೇಕು ಅಂದ್ರೆ, 5 ಕೋಟಿ ಜನ ನಾನು ಗಣಿತೆ ಮಾಡ್ಬೇಕು ಅಂತಂದ್ರೆ ನಾನು ಸ್ಯಾಂಪಲ್ ಸರ್ವೆನಲ್ಲಿ ಬರೀ ಸ್ಯಾಂಪಲ್ ತಗಂತೀವಿ. ಅಂದ್ರೆ ಒಂದ್ 5,000 ಜನ ಹೋಗಿ ನಾನು ಸರ್ವೆ ಮಾಡ್ಕೊಂಡ್ ಬಂದು ಅದ್ರ ಮೇಲೆ ದತ್ತಾಂಶಗಳನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತೇವೆ. ಆದ್ರೆ ಸೆನ್ಸಸ್ ಅಂದ್ರೆ ಏನು ಅಂದ್ರೆ, ನಾನು 5 ಕೋಟಿ ಜನಕ್ಕೆ 5 ಕೋಟಿ ಜನ ತಲುಪಬೇಕು. ನೀವು ಸೆನ್ಸಸ್ ಏನೇನಾಗಿದೆ 1951 ಇಂದ ಹಿಡ್ಕೊಂಡು 2011ವರೆಗೂ ನಾನು ಬಿಟ್ಟೋಗಿದ್ರು ಸಹ ನನ್ನ ಗಣತಿ ಆಗಿರ್ಲೇಬೇಕು. ಉದಾಹರಣೆಗೆ ನಾನು ಮನೆಯಲ್ಲಿ ಇರದೇ ಇರ್ಬೋದು, ಅಂದ್ರೆ ಅಶೋಕ್ ಮನೆಯಲ್ಲಿ ಇಲ್ದೇ ಇದ್ರು ಸಹ ನನ್ನ ತಂದೆಯವರು ಮನೆಯಲ್ಲಿ ಇರ್ಬೇಕು, ಅಥವಾ ನನ್ನ ಮಗ ಇರ್ಬೇಕು, ಅಥವಾ ನನ್ನ ಹೆಂಡತಿ ಇರ್ಬೇಕು, ನನ್ನ ತಾಯಿ ಇರ್ಬೇಕು, ಯಾರೋ ಒಬ್ರು ಇರ್ಬೇಕು. ಆಗ ಅವ್ರ ಮನೇನ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬರ್ತಕ್ಕಂತ ಕೆಲಸನ ಸೆನ್ಸಸ್ ಅಲ್ಲಿ ಮಾಡ್ತಾರೆ.
ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇದೆ ಭಾರತದಲ್ಲಿ. ಭಾರತ ಸರ್ಕಾರ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಮಾಡುತ್ತೆ. ಭೂಟಾನ್ ನಲ್ಲಿ 1973 ನಲ್ಲಿ ಫಸ್ಟ್ ಟೈಮ್ ಸೆನ್ಸಸ್ ಮಾಡ್ತಾರೆ. ಅವತ್ತು ಅವ್ರು ಹೇಳ್ತಾರೆ ನಮ್ಮ ಗಣತಿ ಏನಿದೆ 17 ಲಕ್ಷ ಪಾಪ್ಯುಲೇಷನ್ ಇದೆ ನಾವು ಅಂತ ಭೂಟಾನ್ ಸರ್ಕಾರ ಹೇಳ್ಕೊಳ್ತಾ ಇತ್ತು. ಅವತ್ತು 1973 ಅವ್ರದೇ ಸರ್ಕಾರ ಸೆನ್ಸಸ್ ಮಾಡಿದಾಗ ಅವ್ರಿಗೆ ತತ್ಸುಮಾರು 9.5 ಇಂದ 10 ಲಕ್ಷ ಬಂದಿದೀವಿ ಅಂತ ಅನ್ಲಿತ್ತೆ. ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ. ಇನ್ನೊಂದ್ಸತಿ ಸೆನ್ಸಸ್ ಮಾಡುತ್ತೆ ಸರ್ಕಾರ, ಭಾರತ ಸರ್ಕಾರದ ಸ್ವಲ್ಪ ಹೆಲ್ಪ್ ತಗೊಂಡು. ಅವತ್ತು 7.5 ಲಕ್ಷ 8 ಲಕ್ಷ. ಇದೇನಪ್ಪ ಇದು, ನಮ್ಗೆ ಆಶ್ಚರ್ಯ ಆಗ್ತಿದೆಯಲ್ಲ ಅಂತ ಹೇಳಿ ಭೂಟಾನ್ ಸರ್ಕಾರ ಭಾರತ ಸರ್ಕಾರದ ಕಮಿಷನರ್ ಆಫ್ ಸರ್ವೆ ಸೆನ್ಸಸ್ ಅವ್ರಿಗೆ ಬರೀತಾರೆ. ಅವ್ರು ಹೇಳ್ತಾರೆ ಆಯ್ತು ನಾವು ಸಹಾಯ ಮಾಡ್ಕೊಡ್ತೀವಿ ವಿತ್ ಕಂಪ್ಲೀಟ್ ಆಗಿ ನಾವೇ ನಮ್ಮ ಭಾರತ ಸರ್ಕಾರದಿಂದ ಮಾಡ್ತೀವಿ ಅಂತೇಳಿ. ಭಾರತ ಸರ್ಕಾರ ತನ್ನ ಕಂಪ್ಲೀಟ್ ಮಿಷನರಿನ ಭೂಟಾನ್ ನಲ್ಲಿ ಇದು ಮಾಡಿ ಡೀಟೇಲ್ ರೆಕಾರ್ಡ್ ಮಾಡಿ ಕೊಡುತ್ತೆ. ಆವತ್ತು ಗೊತ್ತಾಗತ್ತೆ 5,65,000 ಸಮ್ ನಂಬರ್ಸ್ ಮಾತ್ರ ಇರೋದು ಭೂಟಾನ್ ಪಾಪ್ಯುಲೇಷನ್ ಅಂತ ಹೇಳಿ. ಆವತ್ತು ಭೂಟಾನ್ ಸರ್ಕಾರ ಒಪ್ಕೊಳ್ಳುತ್ತೆ ಭಾರತ ಸರ್ಕಾರದ ಸೆನ್ಸಸ್ ಕಮಿಷನರ್ ಏನಿದ್ದಾರೆ ಸರಿಯಾದ ರೀತಿ ಸರ್ವೆ ಸೆನ್ಸಸ್ ಮಾಡ್ಕೊಟ್ರು ನಮ್ಗೆ ಅಂತ ಹೇಳಿ. ನಾವಿವತ್ತು ಎಲ್ಲ ಹನುಮಂತಯ್ಯನವ್ರಿಗೆ ರಿಕ್ವೆಸ್ಟ್ ಮಾಡ್ತಕ್ಕಂತಹದ್ದು ಏನು ಅಂದ್ರೆ, ತಮ್ಮ ಕಾಂಗ್ರೆಸ್ ಸರ್ಕಾರಗಳು ಇದ್ದಾಗ ತಾವು ಮಾಡಿಸ್ಲಿಲ್ಲ, ಬಿಟ್ಬಿಡಿ, ಓಕೆ. ತಾವು ಬಿಜೆಪಿ ಮೇಲೆ ಇವತ್ತು 2021ರಲ್ಲಿ ಆಗ್ಬೇಕಾಗಿದ್ದ ಸೆನ್ಸಸ್ ಬಗ್ಗೆ ಮಾತಾಡ್ತೀರಾ. ನಾನು ಕರೋನಾ ಇತ್ತು ಅಂತ ತಾವೇ ಹೇಳಿದ್ರಿ, ತಾವು ಒಪ್ಕೊಂಡ್ವಿ. ಇವತ್ತು ಸೆನ್ಸಸ್ಗೆ ಡಿಜಿಟಲ್ ಸೆನ್ಸಸ್ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರ ತನ್ನ ಹೇಳ್ಕೊಂಡಿದೆ. ಇನ್ನೇನದು ಸೆನ್ಸಸ್ ಡಿಜಿಟಲ್ ಸೆನ್ಸಸ್ ಸಹ ಸ್ಟಾರ್ಟ್ ಆಗ್ಲಿಕ್ಕಿದೆ ಅಂತ ಹೇಳಿ ವರದಿಗಳು ಹೇಳ್ತಾವೆ ಒಂದ್ ಕಡೆಗೆ. ಇವತ್ತು ತಾವು ರಾಜ್ಯ ಸರ್ಕಾರ ತಾವು, ಯಾಕಂದ್ರೆ ರಾಜ್ಯಸಭಾದಲ್ಲಿ ಇದ್ದವರು ತುಂಬಾ ಹಿರಿಯರು, ರಾಜ್ಯಸಭಾದಲ್ಲಿದ್ದವರು, ಕರ್ನಾಟಕ ರಾಜ್ಯ ಇರ್ಬೋದು, ಬಿಹಾರ್ ರಾಜ್ಯ ಇರ್ಬೋದು, ಅಥವಾ ಯಾವ್ದೇ ರಾಜ್ಯಗಳಿರ್ಬೋದು, ಅಧಿಕಾರ ಇದೆಯಾ ಸೆನ್ಸಸ್ ಮಾಡ್ಲಿಕ್ಕೆ? ನಾವು ಭಾರತವಾಗಿ ಒಪ್ಕೊಂಡ್ಮೇಲೆ ನಾವು ಹೇಳಿದ್ದೇವೆ ಭಾರತ ಸರ್ಕಾರದ ಸೆನ್ಸಸ್ ಕಮಿಷನರ್ ಯಾರಿದ್ದಾರೆ, ಹೋಮ್ ಮಿನಿಸ್ಟ್ರಿ ಕೆಳಗಡೆ ಕೆಲಸ ಮಾಡ್ತಕ್ಕಂತಹ ಅದು ಹಿರಿಯ ಅಧಿಕಾರಿ, ಸೆಕ್ರೆಟರಿ ಗ್ರೇಡಿನ ಅಧಿಕಾರಿ, ಅವ್ರಿಗೆ ಮಾತ್ರ ಅಧಿಕಾರ ಇರ್ತಕ್ಕಂತಹದ್ದು. ತಾವ್ ಹೇಳಿ ಇವತ್ತು ರಾಜ್ಯ ಸರ್ಕಾರದಿಂದ ಒಂದು ಪತ್ರ ಬರೆಸಿ, ನಮ್ಮಲ್ಲಿ ಕಾಸ್ಟ್ ಸೆನ್ಸಸ್ ಆಗ್ಬೇಕಾಗಿದೆ, ಕಾಸ್ಟ್ ಸೆನ್ಸಸ್ ಅಂದ್ರೆ ಈ ರೀತಿ ಸೆನ್ಸಸ್ ಆಗ್ಬೇಕಾಗಿದೆ, ತಾವು ಬಂದು ನಮಗೆ ಸಹಾಯ ಮಾಡಿಕೊಡಿ ಅಂತ ಹೇಳಿ. ಅವತ್ತು ಪ್ರಾಬಬಲಿ ಜನೈನಿಟಿ ಏನಿದೆ, ನಾವೇನ್ ಕ್ವಶನ್ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಇಡೀ ರಿಪೋರ್ಟ್ ಕ್ವಶನ್ ಮಾಡ್ತಿಲ್ಲ, ಅದ್ರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಕ್ವಶನ್ ಮಾಡ್ತಿದ್ದೇವೆ. ಕಾಂತರಾಜ್ ಅವ್ರಿಗೆ ಅಧಿಕಾರ ವ್ಯಾಪ್ತಿ ಇರ್ಲಿಲ್ಲ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ವ್ಯಾಪ್ತಿ ಇರ್ಲಿಲ್ಲ. ಅಧಿಕಾರ ವ್ಯಾಪ್ತಿ ಮೀರಿ ನಾನು ಪ್ರತಿಯೊಂದು ಮನೆಗೂ ಕಳಿಸಿದ್ದೇನೆ, 1,60,00,000 ಮನೆಗಳ ಕಳಿಸಿದ್ದೇನೆ ಅಂತ ಹೇಳ್ತಕ್ಕಂಥದ್ದು ಅಧಿಕಾರ ಮೀರಿ ಆಗ್ತದೆ. ಅದರಿಂದಾಗಿ ತಾವು ಸೆನ್ಸಸ್ ಕಮಿಷನರ್ ಯಾರಿದ್ದಾರೆ ಅವ್ರಿಗೆ ಪತ್ರ ಬರೆದು ಇವತ್ತು ರಿಕ್ವೆಸ್ಟ್ ಮಾಡಿ, ಕರ್ನಾಟಕ ರಾಜ್ಯದಲ್ಲಿ ಈ ತರ ಗೊಂದಲ ಇದೆಯಪ್ಪ, ಈ ಜಾತಿಗಳಿಗೆ ಸರಿಯಾದ ರೀತಿ ನಾವು ನ್ಯಾಯ ಒದಗಿಸಕ್ ಆಗ್ಲಿಲ್ಲ, ಅದರಿಂದಾಗಿ ನಮ್ ಕಡೆಯಿಂದ ಅನ್ಯಾಯ ಆಗಿ ಇಷ್ಟು ವರ್ಷ ನಾವು ಆಡಳಿತ ಮಾಡಿದ್ದೀವಿ, ಇವತ್ತು ಉಪ್ಪಾರ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದೀವಿ, ಗೊಲ್ಲ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದೀವಿ, ಒಂದು ಸಣ್ಣದ್ರು ಹಂದಿಗೊಲ್ರು ಅಂತ ಇದ್ದಾರೆ. ಮುಗಿಸ್ಬಿಡ್ತೀನಿ ಒಂದೇ ನಿಮಿಷ. ಹಂದಿಗೊಲ್ರು ಅಂತ ಹೇಳಿ ಹಾವೇರಿ ಜಿಲ್ಲೆನಲ್ಲಿ ಒಂದು 2,500 ಜನ ಇರ್ತಕ್ಕಂಥದ್ದು. ಇವತ್ತು ಇಷ್ಟು ವರ್ಷ ಆಗಿತ್ತು ಸ್ವಾತಂತ್ರ್ಯ ಬಂದು, ಅವ್ರಿಗೆ ಒಂದು ಗೂಡನ್ನ ಕಟ್ಸ್ಕೊಳಕ್ ಆಗ್ಲಿಲ್ಲ ನಮ್ಮ ಕೈಯಲ್ಲಿ. ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಆವತ್ತು ಹೋಗಿ ಹಂದಿಗೊಲ್ರಿಗೆ 200 ಮನೆಗಳನ್ನ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ. ಅಂತಹ ಒಂದು ನ್ಯಾಯ ಒದಗಿಸ್ತೀವಿ. ಇದನ್ನ ಮಾಡ್ಬೇಕಾಗಿರ್ತಕ್ಕಂತಹದ್ದು ಕಾಂಗ್ರೆಸ್ ಸರ್ಕಾರ ಮಾಡಿರ್ಲಿಲ್ಲ. ಒಪ್ಕೊಳ್ಳಿ, ಸತ್ಯ ಒಪ್ಕೊಳ್ಳಿ. ಒಂದ್ ನಿಮಿಷ ನೀವ್ ಹೇಳೋದು ಸರಿ. ಇಲ್ಲಿಗೆ ಇವ್ರೇನು 37 ಲಕ್ಷ ಜನ ಬಿಟ್ಟೋಗಿದ್ದಾರೆ ಅಂತ ಹೇಳಿ ಆಯೋಗದವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಬಿಟ್ಟೋಗಿರೋರು ಬರೇ ಮೇಜರ್ ಕಮ್ಯುನಿಟಿಯವರು ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಅಲ್ಲ, ಎಲ್ಲ ಕಮ್ಯುನಿಟಿಯವರು ಬಿಟ್ಟೋಗಿರೋ ಸಾಧ್ಯತೆ ಇದೆ ಅಲ್ವಾ? ಅದಂತೂ ಅಲ್ಲಿ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂತರಾಜ್ ಆಯೋಗದವರು ಸರ್ವೆ ಮಾಡುವಾಗ ಇಂಥ ಜಾತಿಯವರನ್ನೇ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟೋಟಲ್ ಆಗಿ ಬಿಟ್ಟೋಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ. ಅವರು ಆಯ್ತಾ? ಅನಿಪ್ಜಿ ನಾನ್ ಹೇಳೋದೇನು ಅಂದ್ರೆ, ಆಯ್ತಪ್ಪ, ಈಗ ನಮ್ಮಲ್ಲಿ ಇರ್ತಕ್ಕಂತಹವರು ನಾನು ಒಂದು 4-5 ಹೆಸರುಗಳು ಹೇಳ್ತೀನಿ. ಆರ್ ಅಶೋಕ್, ಡಾಕ್ಟರ್ CN ಅಶ್ವಥ್ ನಾರಾಯಣ್, ಆಮೇಲೆ CT ರವಿ, ಆಯ್ತಾ, ಈ ತರ ಪ್ರಮುಖ ನಾಯಕರುಗಳು ಅವ್ರ ಮನೆಗಳಿಗೆ ಹೋಗ್ಲಿಲ್ಲ. ಓನ್ಲಿ ಸಣ್ಣ ಕಾರ್ಯಕರ್ತರು ನನ್ನಂತವ್ರ ಮನೆಗೆ ಬಂದಿಲ್ಲ. ಆಯ್ತಪ್ಪ, ಅದೇ ರೀತಿ ಶಾಮನೂರ್ ಶಿವಶಂಕರಪ್ಪನವ್ರು ಹೇಳ್ತಾರೆ ನಮ್ ಮನೆಗ್ ಬಂದಿಲ್ಲಪ್ಪ ಅಂತ ಹೇಳ್ತಾರೆ. ಅದೇ ರೀತಿನೇ ಈಶ್ವರ್ ಖಂಡ್ರೆ ಹೇಳ್ತಾರೆ ನಮ್ ಮನೆಗ್ ಬಂದಿಲ್ಲಪ್ಪ ಅಂತ ಹೇಳಿ. ಅಂದ್ರೆ ಅರ್ಥ ಏನು? ಯಾವ ರೀತಿ ಸೆನ್ಸಸ್ ಆಯ್ತು, ಯಾವ ರೀತಿ ನೀವು ಸರ್ವೆ ಮಾಡಿದ್ರಿ? ಸ್ವಲ್ಪ ದಯವಿಟ್ಟು ಕಾಂತರಾಜ್ ಅವರು ಓಪನ್ ಆಗಿ ಡೀಟೇಲ್ ಆಗಿ ಹೇಳ್ಬೇಕು. OMR ಶೀಟ್ ಏನ್ ಮಾಡಿದ್ದಾರೆ, ಆ OMR ಶೀಟ್ ನ ರಿಲೀಸ್ ಮಾಡ್ಲಿ. ಅಶೋಕ್ ಕುಮಾರ್ ಮುನಿಯಪ್ಪ ಅನ್ನತಕ್ಕಂಥವ್ರ ಮನೆಗೆ ಹೋಗಿದ್ವಪ್ಪ ನಾವು ಅಂತ ಹೇಳಿ ರಿಲೀಸ್ ಮಾಡ್ಲಿ, ಒಪ್ಕೊಂತೀವಿ ನಾವು.
ಇಲ್ಲ, Release ಅದು ಮಾಡ್ಲಿ. ಡಿಜಿಟೈಸೇಷನ್ BEL ನವರೇ ಮಾಡಿಕೊಟ್ಟಿದ್ದಾರೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನವರಿಗೆ 43 ಕೋಟಿ ಕೊಟ್ಟು ಅವರು ಡಿಜಿಟಲೈಡ್ ಮಾಡಿಕೊಟ್ಟಿದ್ದಾರೆ ಇವರ ಅಂಕಿಅಂಶಗಳನ್ನೆಲ್ಲ. ಬಟ್ ಅಶೋಕ್ ಅವರು ನಿಮ್ದು ಒಂದ್ ಕಡೆ ಹೇಳ್ತಾರೆ, ಈಗ ಮೊನ್ನೆದೇ ಒಂದು ಸ್ಟೇಟ್ಮೆಂಟ್ ಇದು, ಇವತ್ತಿದ್ದು ಸ್ಟೇಟ್ಮೆಂಟ್ ಇದು, ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಈಸ್ ಟ್ರೈಯಿಂಗ್ ಟು ಡಿವೈಡ್ ದಿ ಸೊಸೈಟಿ ಕಾಸ್ಟ್ ಸೆನ್ಸಸ್ ಮೂಲಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇರೋದು ಕಾಸ್ಟ್ ಸೆನ್ಸಸ್ಗೆ ನಾವು ಪರವಾಗಿದ್ದೀವಿ ಅಂತ ಈ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ ನಿಮ್ಮ ಪಕ್ಷದ ನಾಯಕರು. ಯಾಕಂದ್ರೆ ಜಾತಿ ಗಣತಿನೇ ಮಾಡಬಾರದು ಅನ್ನೋ ನಿಲುವು ಇದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ ಹನುಮಂತ ಅವರೇ? ಇಲ್ಲ, ಅದು ಅವ್ರದ್ದು ಒಂದು ಜಾತಿ ಗಣತಿ ಆಗಬಾರ್ದು, ಗಣತಿಯೇ ಆಗಬಾರ್ದು ಅನ್ನೋದಿದೆ. ಅದು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮಾಡ್ಬೇಕಾಗಿತ್ತು. ಕೊರೋನಾ ಮುಗಿದ್ 3-4 ವರ್ಷ ಆಯ್ತು, ಇಷ್ಟೊತ್ತಿಗೆ ಮಾಡ್ಬೇಕಾಗಿತ್ತು. ಕಾರಣ ಏನು ಅಂದ್ರೆ ದಶಕಕ್ಕೊಮ್ಮೆ ಮಾಡ್ಬೇಕು ಅಂತ ಹೇಳಿ ಸರ್ಕಾರದ ಪದ್ಧತಿ ಇರೋದು. ಆದ್ರೆ ಮಾಡಕ್ ತಯಾರಿಲ್ಲದೆ ಇರೋ ಮನಸ್ಸಿದೆಯಲ್ಲ, ಅದು ಯಾಕೆ ಅಂತ ಕೇಳ್ತಿದ್ದೀನಿ. ಎರಡನೇದು, ವಿರೋಧ ಪಕ್ಷಗಳು ಕೇಳ್ತಾ ಇವೆ ಗಣತಿ ಆಗಬೇಕು, ಕ್ಯಾಶ್ ಸೆನ್ಸಸ್ ಆಗ್ಬೇಕು ಇವತ್ತು ಅನ್ನೋದು ಪ್ರಮುಖ ಬೇಡಿಕೆ ವಿರೋಧ ಪಕ್ಷದ್ದು. ಆದ್ರೆ ಮಾಡ್ತೀವಿ ಅಂತಾನೂ ಹೇಳಿಲ್ಲ, ಮಾಡಲ್ಲ ಅಂತಲೂ ಹೇಳಿಲ್ಲ. ಇದರ ಅರ್ಥ ಏನು? ನೀವು ಮೌನವಾಗಿದ್ದೀರಿ. ಇವತ್ತಿನವರೆಗೆ ಪ್ರಧಾನಮಂತ್ರಿಗಳಾಗ್ಲಿ ಬೇರೆ ಸಚಿವರಾಗ್ಲಿ ಪಾರ್ಲಿಮೆಂಟಿನ ಒಳಗಡೆ ಕ್ಯಾಶ್ ಸೆನ್ಸಸ್ ಅನ್ನ ನಾವು ಮಾಡೋದಿಲ್ಲ ಅಂತ ಹೇಳಲಿಲ್ಲ. ಅಥವಾ ಮಾಡ್ತೀವಿ ನಾವು, ಮುಂದಿನ ಸೆನ್ಸಸ್ ಅನ್ನ ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಅಂತ ಪಾರ್ಲಿಮೆಂಟ್ ಒಳಗಡೆ ಅನೇಕ ಜನರು ಒತ್ತಾಯ, ವಿರೋಧ ಪಕ್ಷದ ನಾಯಕರು ಒತ್ತಾಯ ಮಾಡಿದ್ದಾರೆ, ಬೇರೆ ಬೇರೆ ಪಕ್ಷಗಳ ನಾಯಕರು ಒತ್ತಾಯ ಮಾಡಿದ್ದಾರೆ. ಸರ್ಕಾರ ಯಾಕೆ ಮೌನವಾಗಿದೆ? ಏನ್ ಕಾರಣ ಏನು? ಸರ್ಕಾರಕ್ಕೆ ಏನಾಗಿದೆ? ಮಾತಾಡೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಏನು? ಅದನ್ನ ಹೇಳ್ಬೇಕಲ್ವಾ ಜನರ ಮುಂದೆ. ಓಕೆ, ನಿಮಗೆ ಕ್ಯಾಶ್ ಸೆನ್ಸಸ್ ಬೇಡ ಅಂತ ಅನ್ಸಿದ್ರೆ ಅದನ್ನಾದ್ರೂ ಹೇಳ್ಬೇಕಲ್ವಾ. ಒಂದು ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಿಸ್ತೀವಿ ಅಂತ ಹೇಳ್ಬೇಕಲ್ವಾ. ಆಕ್ಚುಲಿ ಪ್ರತಿ ವರ್ಷದ ಸೆನ್ಸಸ್ ಸೋಶಿಯೋ ಎಕನಾಮಿಕ್ ಸರ್ವೆ ಅದು. ಇವತ್ತು ಕ್ಯಾಶ್ ಸೆನ್ಸಸ್ ಆಗಬೇಕು ಅಂತ ಹೇಳ್ತಿರೋರು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಏನು? ಯಾವ ಸಮುದಾಯಗಳು ಮುಂದುವರೆದಿವೆ ಕಳೆದ 75 ವರ್ಷದಲ್ಲಿ, ಯಾವ ಸಮುದಾಯಗಳು ಇನ್ನೂ ಮುಖ್ಯವಾಹಿನಿಗೆ ಬಂದಿಲ್ಲ ಅನ್ನೋದು ಗೊತ್ತಾಗ್ಲಿ ಅಂತ ಅನ್ನುವ ಬೇಡಿಕೆಯನ್ನು ಇವರಿಟ್ಟಿದ್ದಾರೆ. ಅದಕ್ಕೆ ಪರ್ಯಾಯ ಮಾರ್ಗಗಳಿದ್ರೆ ಸರ್ಕಾರದ ಬಳಿ ಅದನ್ನಾದ್ರೂ ಹೇಳ್ಬೇಕಲ್ಲ. ಅದನ್ನು ಹೇಳದೆ ಇರೋದ್ರ ಹಿಂದ್ಗಡೆ ಇರುವ ಮನಸ್ಥಿತಿ ಏನು ಅಂದ್ರೆ, ಈ ಸರ್ವೆ ಪರವಾಗಿ ಬಿಜೆಪಿ ಇಲ್ಲ, ಕ್ಯಾಶ್ ಸೆನ್ಸಸ್ ಪರವಾಗಿ ಇಲ್ಲ. ಯಾಕೆ? ಇದ್ದಿದ್ದಾಗಿದ್ರೆ ಇಷ್ಟು ದಿನಗಳ ಕಾಲ ಮೌನ ವಹಿಸೋದಕ್ಕೆ ಕಾರಣವೇ ಇಲ್ಲ. ಆಮೇಲೆ ಸರ್ಕಾರ, ಎಲ್ಲ ಸರ್ಕಾರಗಳು ಈ ವರದಿ ಬಂದ ಮೇಲೆ ವರದಿಯನ್ನ ಇವತ್ತು ಧೈರ್ಯ ಮಾಡಿ ಸಿದ್ದರಾಮಯ್ಯನವರು ನಮ್ಮ ಸಚಿವ ಸಂಪುಟದ ಮುಂದೆ ತಂದಿದ್ದಾರೆ. ನಾಳೆ ಅದು ವಿಧಾನಸಭೆಯ ಮುಂದೆ ಕೂಡ ಬರ್ಬೋದು. ಅಲ್ಲಿ CT ರವಿ ಅವರಿಗೆ ಮತ್ತು ಎಲ್ರಿಗೆ, ಯಾರ್ಯಾರ ನಾಯಕರ ಹೆಸರು ಹೇಳಿದ್ರು ಅಶೋಕ್ ಅವರು, ಅವ್ರೆಲ್ರಿಗೆ ಇದ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ. ಅವ್ರು ಕಾಮೆಂಟ್ ಮಾಡ್ಲಿ. ಆಮೇಲೆ ನಮ್ಮ ವಿಧಾನಸಭೆ ಬಿಟ್ಟು ಹೋಗಿರುವ 38 ಲಕ್ಷ ಅಂತ ಹೇಳ್ತಿರೋ, 25 ಲಕ್ಷ ಹೇಳ್ತಿರೋ, ಅವರನ್ನ ಒಳಗೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನುವ ಒಂದು ಫಲಿತಾಂಶವನ್ನ ಅಥವಾ ಒಂದು ಉತ್ತರವನ್ನ ಕಂಡುಕೊಳ್ಳಿ ಅವರೆಲ್ಲ. ಅದು ಹೊರಗೆ ಬಂದ ಮೇಲೆ ಯಾರ್ದು ಬಿಟ್ಟೋಗಿದೆ, ಯಾಕೆ ಬಿಟ್ಟೋಗಿದೆ ಅನ್ನುವ ಅಂಶವನ್ನೂ ಕೂಡ ಸರ್ಕಾರ ಜನರಿಗೆ ತಿಳಿಸ್ಬೇಕಾಗಿದೆ. ಇದು ಎಷ್ಟು ಪ್ರಾಯೋಗಿಕವಾದದ್ದು ಮತ್ತು ಯಾಕೆ ಪ್ರಾಯೋಗಿಕವಾಗಿ ಇದನ್ನ ಮಾಡ್ಲಿಕ್ಕಾಗಿಲ್ಲ, ಇದು ಗಣತಿ ಮಾಡೋರ ತಪ್ಪಿನಿಂದ ಆಗಿದೆಯಾ ಅಥವಾ ಗಣತಿ ಮಾಡುವವರ ಉಸ್ತುವಾರಿ ತಪ್ಪಿನಿಂದ ಆಗಿದೆಯಾ ಅನ್ನೋದು ಕೂಡ ಚರ್ಚೆಗೆ ಬರಬೇಕು. ಆಮೇಲೆ ನಾವೆಲ್ಲ ಇದ್ದೀವಿ ಸಾರ್ವಜನಿಕರ ವೇದಿಕೆಯಲ್ಲಿ, ನಾವು ಕೂಡ ವರದಿ ಬಂದ ಮೇಲೆ ತಾನೇ ಏನಾದ್ರೂ ಕಾಮೆಂಟ್ ಮಾಡಕ್ ಸಾಧ್ಯ ಇರೋದು. ಬಿಟ್ಟೋಗಿರೋರು ಯಾರು ಅಂತ ನಮಗೂ ಗೊತ್ತಾಗ್ಬೇಕಲ್ವಾ. ಉದ್ದೇಶಪೂರ್ವಕವಾದ ಕಾರಣದಿಂದ ಬಿಟ್ಟೋಗಿದ್ಯಾ ಅಥವಾ ಗಣತಿಯ ಆ ಪ್ರೋಸೆಸ್ ನಲ್ಲಿ ಏನಾದ್ರೂ ತಪ್ಪುಗಳಾಗಿದೆಯಾ ಅನ್ನೋದು ಕೂಡ ನಮಗೆ ಗೊತ್ತಾಗ್ಬೇಕಲ್ವಾ. ಆದ್ರಿಂದ ನನಗನ್ನಿಸ್ತದೆ, ಮೊದಲು ಸಾರ್ವಜನಿಕ ಚರ್ಚೆಗೆ ಈ ವರದಿ ಬರಲಿ, ಪಕ್ಷಗಳು, ವಿವಿಧ ರಾಜಕೀಯ ಪಕ್ಷಗಳು ತನ್ನ ನಿಲುವನ್ನ ಪೂರ್ಣವಾಗಿ ಪ್ರಕಟ ಮಾಡ್ಲಿ, ಆಮೇಲೆ ಇದಕ್ಕೆ ಪರಿಹಾರ ಕಂಡುಹಿಡಿಯೋಣ. ನಾವು ಇವತ್ತು ಬಹಳ ಡಿಜಿಟಲ್ ಯುಗದಲ್ಲಿದ್ದೇವೆ. ಪರಿಹಾರ ಕಂಡುಕೊಳ್ಳೋದು ಬಹಳ ಕಷ್ಟದ ಕೆಲಸ ಏನಲ್ಲ. ನೀವು ಇವತ್ತು ಒಬ್ಬರ ಸೆನ್ಸಸ್ ಮಾಡಿದ್ರೆ ನಿಮ್ ಸರ್ವರ್ಗೆ ಸಾಯಂಕಾಲ ಅದು ಬಂದು ರೆಕಾರ್ಡ್ ಆಗ್ತದೆ. ಅಂತ ವೈಜ್ಞಾನಿಕವಾದ ಡಿಜಿಟಲ್ ಮತ್ತು ತಾಂತ್ರಿಕತೆ ನಮ್ಮ ಮುಂದೆ ಇದೆ. BL ನಂತ ಸಂಸ್ಥೆಗಳು ಕರ್ನಾಟಕದಲ್ಲೇ ಇದೆ. ಇಂಥದ್ರಲ್ಲಿ ಆ ಕಾರಣ ಕೊಟ್ಟು ಇದು ಅವೈಜ್ಞಾನಿಕವಾಗಿದೆ, ಆದ್ರಿಂದ ಈ ವರದಿ ಬಗ್ಗೆ ಚರ್ಚೆನೆ ಬೇಡ ಅಂತ ಅನ್ನೋದಿದೆಯಲ್ಲ, ಅದು ಮೊಂಡುವಾದ ಅಂತ ನನಗನ್ನಿಸ್ತದೆ. ಅಶೋಕ್ ಅವರು ಹೇಳ್ತಾ ಇರೋದ್ರಲ್ಲಿ ಒಂದು ನ್ಯಾಯ ಇದೆ ಅಂತ ಹೇಳಿ ನನಗನ್ಸುತ್ತೆ. ಏನಂತ ಹೇಳಿದ್ರೆ, ಈಗ ವರದಿ ಬಂದ ತಕ್ಷಣದೇನು ಜಾರಿಗೆ ಬರುತ್ತೆ ಅಂತ ಹೇಳಿ ಅಲ್ಲ, ಬೇರೆ ಬೇರೆ ಪ್ರೊಸೆಸ್ ಇರುತ್ತೆ. ಕ್ಯಾಬಿನೆಟ್ ನಲ್ಲಿ ಇವತ್ತು ಮಂಡನೆ ಮಾಡಿದರೆ ಕ್ಯಾಬಿನೆಟ್ ಚರ್ಚೆ ಮಾಡ್ತಾರೆ, ಅವರೇನು ತಿದ್ದುಪಡಿಗಳನ್ನು ಮಾಡಬಹುದು ಸರ್ಕಾರದ ವತಿಯಿಂದ, ಆಮೇಲೆ ಸದನಕ್ಕೆ ಬರುತ್ತೆ, ಆಮೇಲೆ ಸಾರ್ವಜನಿಕರ ಚರ್ಚೆಗೂ ಕೂಡ ಬರುತ್ತೆ. ಅದು ಆವಾಗ ಈ ತಪ್ಪುಗಳನ್ನು ಸರಿ ಮಾಡ್ಕೋಬಹುದಲ್ವಾ. ಆಮೇಲೆ ಅವ್ರು ಹೇಳಿದಾಗ ನೀವು ಈಗ 2021 ಸೆನ್ಸಸ್ ಆಗ್ಲಿಲ್ಲ, ಯಾವಾಗ ಆಗುತ್ತೆ ಅದು? ಸರ್ಕಾರ ಏನು ಅದ್ರ ಬಗ್ಗೆ ಏನು ಕಾಳಜಿನೇ ವಹಿಸ್ತಾ ಇಲ್ವಲ್ಲ.
ಆಗ್ಬೇಕಾಗಿತ್ತು ನೋಡಿ, ಇಷ್ಟೊತ್ತಿಗೆ. ಈಗ 2021 ಸೆನ್ಸಸ್ ಏನಿದೆ ಅದ್ರ ಬಗ್ಗೆ ಯಾರಿಗೂ ಸಹ ಅಕಾರ ಚಕಾರ ಪ್ರಶ್ನೆ ಮಾಡ್ತಕ್ಕಂಥದ್ದು ಏನ್ ಬೇಡ. ಯಾಕೆ ಅಂತಂದ್ರೆ ಈಗ ಕ್ಲಿಯರ್ ಕಟ್ ಆಗಿ 1976 ಅಲ್ಲೇ ಏನು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಏನ್ಬಿಟ್ಟು ಹೇಳಿದ್ರು ಆವತ್ತೇ ಹೇಳ್ಬಿಟ್ಟಿದ್ದಾರೆ 2026 ಅನೇಕ ವಿಚಾರಗಳು ಜಾರಿ ಆಗ್ಬೇಕು ಇದು ಅಂತ ಹೇಳಿ. ಈಗ 2025 ಸೆನ್ಸಸ್ ಸ್ಟಾರ್ಟ್ ಮಾಡಿದಾಗ, ಡಿಜಿಟಲ್ ಸೆನ್ಸಸ್ ಸ್ಟಾರ್ಟ್ ಮಾಡಿದಾಗ 2000 ಆಗ್ಲೇ ಹನುಮಂತಯ್ಯನವ್ರು ಹೇಳ್ದಂಗೆನೆ ಒಂದು ಮನೆಗೆ ಹೋಗಿ GPRS ಹಾಕಿದ ಕೂಡ್ಲೆ ಆ ಮನೆಯ ಎಲ್ಲಾ ಡೀಟೇಲ್ಸ್ ಇನ್ಕ್ಲೂಡಿಂಗ್ ಜನ ಮತ್ತು ಇನ್ಕ್ಲೂಡಿಂಗ್ ಎಲ್ಲಾ ಸಿಸ್ಟಮ್ಸ್ ಏನೇನ್ ಸೆಟ್ ಮಾಡಿರ್ತಾರೆ ಅದೆಲ್ಲ ಅಪ್ಲೋಡ್ ಆಗ್ತಾ ಇರ್ತಕ್ಕಂಥ ಕೆಲಸ ಆಗ್ತದೆ. ಅದು ಒಂದು ವಿಚಾರ. ಅದಕ್ಕೆ ನಾನೇನ್ ಇವತ್ತು ನಾವು ಚರ್ಚೆ ಕೂತ್ಕೊಂಡಿಲ್ಲ. ನಾವು ಚರ್ಚೆ ಕೂತ್ಕೊಂಡಿರ್ತಕ್ಕಂಥದ್ದು ಏನು ಅಂದ್ರೆ ಈ ಕಾಂತರಾಜ್ ವರದಿ ಏನಿದೆ, ಈ ವರದಿ ಏನಿದೆ ಮತ್ತು ಜಯಪ್ರಕಾಶ್ ಹೆಗಡೆ ಅವರ ವರದಿ ಅಂತ ಏನು ಇದನ್ನ ಮಾರ್ಪಾಡು ಮಾಡಲಾಗಿದೆ ಅದರ ವೈಜ್ಞಾನಿಕತೆ ಎಷ್ಟಿದೆ ಅನ್ನತಕ್ಕಂಥದ್ದು. ಅಂದ್ರೆ ನಾನು ಈಗಾಗಲೇ ಸ್ಪೆಸಿಫಿಕ್ ಆಗಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಮತ್ತು ಕಾಂಗ್ರೆಸ್ನ ಬದ್ಧತೆ ಏನಿದೆ, ಪಾಪ ಹನುಮಂತಯ್ಯನವರು ಆಗ್ಲಿಂದ ಹೇಳಿಕ್ ಪ್ರಯತ್ನ ಮಾಡ್ತಾರೆ ನಮಗ್ ಬದ್ಧತೆ ಇಲ್ಲ ಅಂತ ಹೇಳಿ. ಕಾಕಾ ಕೇಲ್ಕರ್ ಕಮಿಟಿ ರಿಪೋರ್ಟ್ ಏನಾಯ್ತು, BP ಮಂಡಲ್ ಕಮಿಟಿ ರಿಪೋರ್ಟ್ ಏನಾಯ್ತು, ಬೇಡ, ಅದೆಲ್ಲ ಬೇಡ. ಇವತ್ತು ವೀರಪ್ಪ ಮೊಯ್ಲಿ ಅವರು ಬದುಕಿದ್ದಾರೆ, ಇವತ್ತು ವೀರಪ್ಪ ಮೊಯ್ಲಿ ಅವರು ಆರೋಗ್ಯ ಚೆನ್ನಾಗಿದೆ. ಅವರು 2009 ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಕಾಸ್ಟ್ ಸೆನ್ಸಸ್ ಆಗ್ಬೇಕು 2011 ಅಂತ. ಯಾಕೆ ಮಾಡಿಸ್ಲಿಲ್ಲ? ಇವತ್ತು ಜ್ಞಾನೋದಯ ಆಗಿ ರಾಹುಲ್ ಗಾಂಧಿ ಅವರು ಎಲ್ಲ ಕಾಸ್ಟ್ ಸೆನ್ಸಸ್ ಆಗ್ಬೇಕು, ನಾವ್ ಹಂಗ್ ಮಾಡ್ಬೇಕು, ನಾವ್ ಹಿಂಗ್ ಮಾಡ್ಬೇಕು ಅಂತ ಯಾಕೋಸ್ಕರವಾಗಿ ಕಾಸ್ಟ್ ಸೆನ್ಸಸ್ ಮಾಡಿಸ್ಬೇಕು? ಒಳ್ಳೇದಲ್ವಾ? ಈಗ ಗೌತಮ ಬುದ್ಧನಿಗೆ ಬಂದೆ 2009 ನಿಮ್ಮ ನಿಲುವೇನಾಗಿತ್ತು ಮತ್ತು ರಾಹುಲ್ ಗಾಂಧಿ ಅವ್ರ ನಿಲುವೇನಾಗಿತ್ತು? ಅವತ್ತು ತಾವು ಪ್ರಮುಖ ವೈಸ್ ಪ್ರೆಸಿಡೆಂಟ್ ಏನೋ ಆಗಿದ್ರಿ, ಯಾರೋ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಮಗ ತಾವು. ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಮತ್ತು ಸಮನ್ವಯ ಸಮಿತಿಯ ಚೇರ್ಮನ್ ಆಗಿದ್ರು. P. ಚಿದಂಬರಂ ಹೋಮ್ ಮಿನಿಸ್ಟರ್ ಆಗಿದ್ರು, ಹೋಮ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಅವತ್ತು ಹೇಳಿಕೆ ಬಂದಿದ್ದ ದಿವಸ, ಆವತ್ತು ತಮ್ಮ ಹೇಳಿಕೆಗೆ ಮತ್ತು ಇವತ್ತು ತಮ್ಮ ಹೇಳಿಕೆಗೆ ಯಾಕೆ ಇಷ್ಟು ವ್ಯತ್ಯಾಸ? ಎಂತ ಜ್ಞಾನೋದಯ? ನಾನು ಉತ್ತರ ಹೇಳ್ತೀನಿ ಇದಕ್ಕೆ. 2011 ಯಾವ ವಿರೋಧ ಪಕ್ಷಗಳು ಜಾತಿಯ ಜನಗಣತಿ ಆಗಬೇಕು ಅಂತ ಒತ್ತಾಯ ಮಾಡಿರ್ಲಿಲ್ಲ. ಒಂದ್ ನಿಮಿಷ ಜಾತಿ ಜನಗಣತಿಯ ಅಗತ್ಯ ಇದೆ ಅಂತ ಅವತ್ತು ಅನಿಸದೇ ಇದ್ರೆ ಅಥವಾ ಅನ್ಸಿಲ್ದೇ ಇದ್ರೆ ಅವ್ರು ಮಾಡಿಲ್ಲ. ದಟ್ ಇಸ್ ರೈಟ್. ಈಗ ವಿರೋಧ ಪಕ್ಷದಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಜನಗಣತಿ ಆಗಬೇಕು ಅಂತ ಅನಿಸಿದೆ. ಲೆಟ್ ಅಸ್ ಬಿ ಕ್ಲಿಯರ್. ವಿರೋಧ ಪಕ್ಷವಾಗಿ ಜಾತಿ ಜನಗಣತಿ ಆಗಬೇಕು ಅಂತ ಅನಿಸಿದ ಮೇಲೆ ಸರ್ಕಾರ 13 ವರ್ಷಗಳ ನಂತರದಲ್ಲಿ ಕೂಡ ಬಾಯಿ ಬಿಡ್ತಾ ಇಲ್ವಲ್ಲ, ಯಾಕೆ? ದಟ್ ಇಸ್ ಮೈ ಕ್ವಶನ್. ವಾಟ್ ಇಸ್ ದಿ ಸ್ಟ್ಯಾಂಡ್ ಆಫ್ ದಿ ಗವರ್ನಮೆಂಟ್? ಏನ್ ನಿಮ್ ನಿಲ್ವೇನು ಹೇಳ್ಬೇಕಲ್ಲ. ತಮ್ಮ ಪೆಟ್ರೋಲಿಯಂ ಸಚಿವರಾಗಿದ್ರು ಸರ್ ತಮ್ಮ ಪೆಟ್ರೋಲಿಯಂ ಸಚಿವರಾಗಿ ವೀರಪ್ಪ ಮೊಯ್ಲಿ ಅವರು ಕೆಲಸ ಮಾಡ್ತಾ ಇದ್ರು. 2004 2005 ಒಂದು ಚರ್ಚೆ ಸ್ಟಾರ್ಟ್ ಆಗ್ತದೆ. 2006 LK ಅದ್ವಾನಿ ಅವರು ಆಸ್ ಅನ್ ಅಪೋಸಿಷನ್ ಲೀಡರ್ ಆನ್ ದ ಹೌಸ್ ಕ್ಲಿಯರ್ ಆಗಿ ಹೇಳ್ತಾರೆ, ನಮಗೆ ಕಾಸ್ಟ್ ಸೆನ್ಸಸ್ ಪರವಾಗಿದ್ದೀವಿ, ತಾವು ಸರ್ವೆ ಮಾಡಿಸೋದ್ರೆ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಸುಷ್ಮಾ ಸ್ವರಾಜ್ ಅವರು ಸಹ ಇದೇ ಹೇಳಿಕೆಯನ್ನು ಕೊಡ್ತಾರೆ ಸದನದಲ್ಲಿ. ನೆನ್ಪಿರ್ಲಿ, ರಾಜ್ಯಸಭಾದಲ್ಲೂ ಸಹ ನಮ್ಮ ನಾಯಕರುಗಳು ಯಾರ್ಯಾರು ಇರ್ತಾರೆ, ನನ್ನ ಹೆಸರುಗಳನ್ನ ಮರ್ತಿದ್ದೇನೆ, ನನ್ನ ಹತ್ರ ಇನ್ನೊಂದು ಡೈರಿನಲ್ಲಿದೆ, ಬರ್ಕೊಂಡಿದ್ದೇವೆ. ಅವರು ಸಹ ಹೇಳ್ತಾರೆ ರಾಜ್ಯಸಭಾದಲ್ಲೂ ಸಹ ನಾವು ಪರವಾಗಿದ್ದೇವೆ ತಾವು ಮಾಡೋದಾದ್ರೆ ಅಂತ ಹೇಳಿ. ವೀರಪ್ಪ ಮೊಯ್ಲಿ ಅವರು ಫರ್ಗೆಟ್ ಅಬೌಟ್ ಅಪೋಸಿಷನ್ ಲೀಡರ್ ಸರ್, ಫರ್ಗೆಟ್ ಅಬೌಟ್ ಅಪೋಸಿಷನ್ ಪಾರ್ಟಿ ಅಟ್ ಆಲ್. ವೀರಪ್ಪ ಮೊಯ್ಲಿ ಅವರು ಸದನದಲ್ಲಿ ಕೇಳ್ತಾರೆ ಕಾಸ್ಟ್ ಸೆನ್ಸಸ್ ಯಾಕೆ ಮಾಡಿಸಬಾರ್ದು ಅಂತ. ತಮ್ಮದೇ ಮಂತ್ರಿ ಪೆಟ್ರೋಲಿಯಂ ಸಚಿವರು ಯಾಕೆ ತಾವು ಇದು ಮಾಡ್ಲಿಲ್ಲ ಅವತ್ತು? ಅಪೋಸಿಷನ್ ಬೇಡ, ತಮ್ಮದೇ ಮಂತ್ರಿ ಹೇಳ್ತಾರಲ್ಲ, ಯಾಕೆ ಮಾಡಿಸ್ಲಿಲ್ಲ ಸರ್? ಈಗ ನನ್ನ ಪ್ರಶ್ನೆ ಇರೋದು ಅದಲ್ಲ ಸರ್, ಅಶೋಕ್ ಅವ್ರು, ನನ್ನ ಪ್ರಶ್ನೆ ಇರೋದು ಅದಲ್ಲ. ವೀರಪ್ಪ ಮೊಯ್ಲಿ ಅವ್ರು ಕೇಳಿದ್ರು, ಕಾಂಗ್ರೆಸ್ ಪಕ್ಷವಾಗಿ ಆ ತೀರ್ಮಾನ ತಗೊಳ್ಳಿಲ್ಲ. ಎಸ್, ಲೆಟ್ ಅಸ್ ಅಗ್ರಿ ಫಾರ್ ದಟ್. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ ನಿಲುವನ್ನು ತಳೆದಿದೆ, ಏನು ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ. ನಿಮ್ಮ ಸಹವರ್ತಿಗಳು ನಿತೀಶ್ ಕುಮಾರ್ ಅವರು ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ಮಾಡಿಸಿದ್ದಾರೆ ಅವ್ರ ಸ್ಟೇಟ್ ಅಲ್ಲಿ. ಹಾಗೆ ನಾಯ್ಡು ಅವ್ರಿಗೂ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಅನ್ನೋದಿದೆ. ಬೇರೆ ಬೇರೆ ಪಕ್ಷಗಳಿಗೆ ಈ ನಿಲುವಿದೆ. ಬಿಜೆಪಿ 13 ವರ್ಷಗಳ ಆಡಳಿತದಲ್ಲಿ ಆಗಬೇಕು ಬೇಡ ಅನ್ನೋ ನಿಲುವನ್ನ ಪ್ರಕಟ ಮಾಡಬೇಕಲ್ಲ. ಆಗ್ಬೇಕು ಅನ್ನೋದಿದ್ರೆ ಎಸ್, ವೆನ್ ವಿ ಆರ್ ಗೋಯಿಂಗ್ ಟು ಡೂ. ಆಗಬಾರ್ದು ಅನ್ನೋದಿದ್ರೆ ಬೇಡ ಅಂತ ಹೇಳಿ. ಸಿ, ದಟ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ದಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ದಿ ಗವರ್ಮೆಂಟ್ ಅಂಡ್ ದಿ ಪಾರ್ಟಿ. ಅವರಿಗೆ ಒಂದು ನಿಲುವಿದ್ರೆ
ನಮಗೆ ಆಗ್ಬೇಕು ತುಂಬಾ ಒಳ್ಳೆ ಆಗ್ಬಾರ್ದು ಪ್ರಶ್ನೆ. ಅನ್ನೋದಿದ್ರೆ ಹೇಳ್ಬಿಡ್ಲಿ, ಯಾಕೆ ಆಗ್ಬಾರ್ದು ಅನ್ನೋದನ್ನ ಹೇಳ್ಬೇಕಲ್ಲ ಜನರ ಮುಂದೆ. ದಿಸ್ ಇಸ್ ಒನ್ ಥಿಂಗ್. ತಾವು ಒಳ್ಳೆ ಎರಡನೇದು, ತಾವು ಒಳ್ಳೆ- ಕಾಂಗ್ರೆಸ್ ಪಾರ್ಟಿ ಒತ್ತಾಯ ಮಾಡಿದೆ. ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿ ಅವರು ಮಾತ್ರ ಅಲ್ಲ, ಕರ್ನಾಟಕದ ಬಹುತೇಕ ನಾಯಕರು ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಅವತ್ತಿನಿಂದ ಒತ್ತಾಯ ಮಾಡ್ತಿದ್ದಾರೆ. ಪಾರ್ಲಿಮೆಂಟ್ ನಲ್ಲೂ ಹೇಳಿದ್ದಾರೆ, ಇಲ್ಲೂ ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರು ಆ ಸಿದ್ಧಾಂತಕ್ಕೆ ಭದ್ರಾಗಿ ಕೆಲಸ ಮಾಡ್ತಿರೋರು 16 ವರ್ಷಗಳಿಂದ. ಆದ್ರಿಂದ ಅವರಿಗೆ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅನ್ನೋದು ಅವರ ನಿಲುವು ಆಗಿತ್ತು, ಪಕ್ಷದ ನಿಲುವು ಆಗಿತ್ತು. ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ನಲ್ಲಿ ಒತ್ತಾಯ ಮಾಡುವ ಮೊದಲೇ ಕರ್ನಾಟಕದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆಯ್ತು, ನಮ್ಗೆಲ್ಲ ಗೊತ್ತಿರಲಿ ಇದು. ಸೊ ಆದ್ರಿಂದ ನಾನು ಇವತ್ತು ಕೇಳೋದು, ನಾವು ಮಾಡಿರುವ ಕ್ಯಾಸ್ಟ್ ಸೆನ್ಸಸ್ ನಲ್ಲಿ ಏನಾದ್ರೂ ತೊಂದರೆಗಳಾಗಿದ್ರೆ ಲೆಟ್ ಅಸ್ ಅಗ್ರಿ ಅಂಡ್ ಕರೆಕ್ಟ್ ಇಟ್. ಆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇದ್ದಾಗ ಬಿಟ್ಟು ಅದರ ವಿರುದ್ಧ ಮಾತನಾಡೋದು ಮನಸ್ಥಿತಿ Yes, yes, ಏನು yes. ಅನ್ನೋದನ್ನ ಹೇಳ್ಬೇಕು ನಾವು. ಎಸ್ ಅಶೋಕ್, ಹಳೇದು ಬಿಟ್ಬಿಡಿ. ನೋಡಿ, ಈಗ ಒಂದು ಬಂದಿದೆ ನಾನು ಕರ್ನಾಟಕದಲ್ಲಿ ಹೇಳ್ತಕ್ಕಂತಹದ್ದು, ನಾವು ಯಾವುದೇ ಕಾಸ್ಟ್ ಸೆನ್ಸಸ್ ನ ವಿರೋಧ ಇಲ್ಲ ಆಸ್ ಎ ಬಿಜೆಪಿ. ಕಾಸ್ಟ್ ಸೆನ್ಸಸ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ಬೇಕಲ್ಲ ಅದನ್ನ. ಅಶೋಕ್ ಅವರೇ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಹೇಳ್ಬೇಕಲ್ಲ ಅದನ್ನ. ನೀವು ಹೇಳ್ತಾ ಇದ್ದೀರಾ, ನಿಮ್ ಪರ್ಸನಲ್ ಬಂದೆ. ಒಪಿನಿಯನ್ ಇರ್ಬೋದು ಅದು, ಬಟ್ ವೈ ಬೇಡ. ಬಿಜೆಪಿ ಪ್ರೆಸಿಡೆಂಟ್ ಇಸ್ ನಾಟ್ ಅಕ್ಸೆಪ್ಟಿಂಗ್ ಇಟ್? ಎಕ್ಸೆಪ್ಟ್ ಒಂದ್ ನಿಮಿಷ ಬಂದೆ. ಈಗ ಏನಾಗಿದೆ ಅಂತಂದ್ರೆ, ಪಾಪ ಎಲ್ಲ ಹನುಮಂತಯ್ಯ ಸರ್ ಏನಿದ್ದಾರೆ, ಅವ್ರೊಂದ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂತಾರೆ. ಯಾಕೆ ಅಂತಂದ್ರೆ, ನಿತೀಶ್ ಕುಮಾರ್ ಅವರು ಕಾಸ್ಟ್ ಸೆನ್ಸಸ್ ಅಂತ ಹೇಳಿದ್ರು. ಚಂದ್ರಬಾಬು ನಾಯ್ಡು ನಮಗ್ ಬೇಕಾಗಿರ್ತಕ್ಕಂಥದ್ದು ಕಾಸ್ಟ್ ಸೆನ್ಸಸ್ ಅಲ್ಲ, ನಮಗ್ ಬೇಕಾಗಿರ್ತಕ್ಕಂಥದ್ದು ಸ್ಕಿಲ್ ಸೆನ್ಸಸ್ ಅಂತ ಹೇಳಿದ್ರು. ಸ್ಕಿಲ್ ಸೆನ್ಸಸ್ ಅಂತ ಹೇಳಿದ್ರು. ಈಗ ಏನಾಗಿದೆ, ದೇಶದಲ್ಲಿ ನಾವು ದೇಶವಾಗಿ ಮುಂದುವರಿಬೇಕು ಅಂತ ಹೇಳಿದಾಗ ಏನೇನ್ ಬೇಕು, ಇನ್ನ ನಾವು 100 ವರ್ಷದ ಯೋಜನೆ ಭಾರತ ಇವತ್ತಿಂದ 2025ರಲ್ಲಿ ಇದ್ದೀವಿ. ಒಂದೇ ನಿಮಿಷ. ಇದನ್ನ ಅಶೋಕ್ ಅವರ, ಇದನ್ನ ವಿಕಸಿತ ಭಾರತನ ಪ್ರಚಾರ ಮಾಡ್ತಿರ್ತಕ್ಕಂತ ಮೋದಿ ಅವರು ವಿಕಸಿತ ಭಾರತದ ರೂಪರೇಷೆಗಳನ್ನ ಪಾರ್ಲಿಮೆಂಟ್ ನಲ್ಲಿ ಹೇಳ್ಬೇಕಲ್ವಾ? ಪಾರ್ಲಿಮೆಂಟ್ ನಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟು ಚರ್ಚೆ ಮಾಡ್ಬೇಕಲ್ವಾ? ಕ್ಯಾಸ್ಟ್ ಸೆನ್ಸಸ್ ಬೇಡ ಅಂತ ಅನೇಕರಿಗೆ ಅನ್ಸಿದ್ರೆ ಅದನ್ನು ಹೇಳ್ಬೇಕು, ತಪ್ಪೇನಿಲ್ಲ. ಸಿ, ಐ ಆಮ್ ನಾಟ್, ನಿಮ್ ಒಪಿನಿಯನ್ ಆತರ ಇದ್ರೆ ನಾನು ಅದಕ್ಕೆ ವಿರೋಧ ಇರಬಾರದು. ಅವರು ಹನುಮಂತ ಅವರು ಹೇಳೋದ್ರಲ್ಲಿ ಒಂದು ಸತ್ಯ ಇದೆ. ನಿಮ್ಮ ಪಕ್ಷದಲ್ಲಿ ಅಧಿಕೃತವಾಗಿ ಇದುವರೆಗೆ ಯಾರು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಅಥವಾ ನಿಮ್ಮ ಪಕ್ಷದ ಅಧ್ಯಕ್ಷರಾಗಲಿ, ಕಾಸ್ಟ್ ಸೆನ್ಸಸ್ ಬಗ್ಗೆ ಕ್ಲಿಯರ್ ಕಟ್ ಆಗಿ ನಮ್ಮ ಪಕ್ಷದ ನಿಲುವೇನು ಅಂತ ಹೇಳಿಲ್ಲ. ಒಂದು ಇದು ಬಹಳ ಸ್ಪಷ್ಟವಾಗಿದೆ, ಎಲ್ಲೂ ದಾಖಲಾಗಿದೆ. ನೀವ್ ಹೇಳ್ತಾ ಇದ್ದೀರಾ, ಬಟ್ ನಿಮ್ಮ ಹೇಳಿಕೆ ರಾಷ್ಟ್ರೀಯ ಹೇಳಿಕೆ ಆಗಲ್ವಲ್ಲ, ನನ್ನ ಹೇಳಿಕೆ ರಾಷ್ಟ್ರೀಯ ಹೇಳಿಕೆ ಆಗಲ್ವಲ್ಲ. ಮುಗಿಸ್ಬಿಡ್ತೇನೆ, ಆಮೇಲೆ ತಾವು ಕೇಳಿ. ಕರ್ನಾಟಕದಲ್ಲಿ ಈಗ ಅವ್ರೇನ್ ಹೇಳಿದ್ರು, ಈಗ ಆಯ್ತು ಲೋಪದೋಷಗಳಾಗಿರ್ಬೋದು, 37 ಲಕ್ಷ ಜನ ಬಿಟ್ಟೋಗಿದ್ದಾರೆ, ಅದಕ್ಕೊಂದು ದಾರಿ ಇದೆ, ಆ ದಾರಿನ ಅನುಸರಿಸಬಹುದಲ್ವಾ? ನೀವು ಕೂಡ ಕಾನ್ಸ್ಟಿಟ್ಯೂನ್ಸಿಸ್ ಬೇಕು ಅಂತ ಹೇಳಿ ಹೇಳ್ತೀರಿ. ನೋಡಿ, ಒಂದೇನು ಅಂತಂದ್ರೆ, ಫಸ್ಟ್ ನಾನು ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಈಗ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಚರ್ಚೆ ಇಲ್ಲ, ಆದ್ರೂ ಸಹ ನಾನು ಉತ್ತರ ಕೊಡ್ತೇನೆ. ಯಾಕೆ ಅಂತಂದ್ರೆ, ಒಂದ್ ನಿಮಿಷ ಇಲ್ಲ, ಒಂದು ವಿಷಯ, ಅಧಿಕೃತವಾಗಿ ನಿಮ್ಮ ಪಕ್ಷದಿಂದ ಹೇಳಿಕೆ ಬಂದಿಲ್ಲ ಅನ್ನೋದು ನಿಜ. ಅದರಲ್ಲಿ ಟೀಕೆ ಅನ್ನುವಂಥದ್ದು ಏನು ಕಾಣಿಸಲ್ಲ ನನಗೆ, ಅಥವಾ ತಪ್ಪು ಅಂತ ಹೇಳಿ ಅವ್ರು ಹೇಳಿದ್ದು ತಪ್ಪು ಅಂತಲೂ ಅನಿಸ್ತಾ ಇಲ್ಲ. ಕರ್ನಾಟಕ ಏನ್ ಮಾಡ್ಬೋದು ಹೇಳಿ, ನಿಮ್ಮ ಪಕ್ಷ ಈಗ ಇದಕ್ಕೆ ಸಂಬಂಧಿಸಿ ಏನಾದ್ರು ಮಾಡ್ತದಾ? ಮೀಟಿಂಗ್ ಮಾಡಿ ಏನಾದ್ರು ಹೇಳ್ತಾರೆ? ಈಗ ನಿಮ್ಮ ಅಶೋಕ್ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಇಲ್ಲ ಜಾತಿ ಗಣತಿ ಮಾಡೋದ್ರ ಮೂಲಕ ಸಮಾಜದಲ್ಲಿ ಜಾತಿ ವಿಭಜನೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಹೇಳಿದ್ದಾರೆ. ವೆದರ್ ಇಟ್ಸ್ ಅಫಿಷಿಯಲ್ ಸ್ಟ್ಯಾಂಡ್ ಆಫ್ ದಿ ಪಾರ್ಟಿ. ನೋಡಿ, ಒಂದು ಸರ್, ಈಗ ಒಂದೇನು ಅಂತಂದ್ರೆ, ಈಗ ಎಲ್ಲಾ ನಾಯಕರುಗಳದ್ದು ಏನಿದೆ, ಈಗ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ರು ನಮಗ್ ಬೇಕಾಗಿರ್ತಕ್ಕಂಥ ಸ್ಕಿಲ್ ಸೆನ್ಸಸ್ ಅಂತ ಹೇಳಿ. 2047 ನಾವ್ ಏನ್ ಯೋಜನೆ ಮಾಡಿದ್ದೇವೆ, 2125 ಏನ್ ಯೋಜನೆ ಮಾಡ್ತೇವೆ, ಅದಕ್ಕೆ ಒಂದು ಚರ್ಚೆ ಆಗ್ಬೇಕು, ಸಮಗ್ರವಾದ ಚರ್ಚೆ. ಎಲ್ಲ ಹನುಮಂತಯ್ಯನವರು ಕರೆಕ್ಟ್ ಸಜೆಷನ್ ಕೊಟ್ರು, ಚರ್ಚೆ ಪ್ರಾರಂಭ ಮಾಡಿ ಅಂತ. ಅದು ಒಂದು ಕಡೆಗೆ. ಆದ್ರೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಾಗ ನೀವು 37 ಲಕ್ಷ ಜನ ಬಿಟ್ಟೋಗಿರೋದು ಬರೀ ವರದಿನಲ್ಲಿದೆ. ನಿಜ ಹೇಳ್ಬೇಕು ಅಂತಂದ್ರೆ ಯಾರ ಮನೆಗೂ ಬಂದಿಲ್ಲ ಅಂತಕ್ಕಂಥದ್ದು ಸತ್ಯ. ಯಾಕೆ ಅಂತಂದ್ರೆ, ಕೆಪಿಸಿಸಿ ಕಚೇರಿಯಲ್ಲಿ ಕುತ್ಕೊಳ್ತಕ್ಕಂತಹವರು, ಕೆಪಿಸಿಸಿಯ ವಕ್ತಾರಗಳು ಟಿವಿನಲ್ಲಿ ಓಪನ್ ಆಗಿ ಹೇಳಿದ್ದಾರೆ, ನಮ್ಮ ಮನೆಗೆ ಬಂದಿಲ್ಲಪ್ಪ ಅಂತ ಹೇಳಿ. ಇವತ್ತು ಬಿಜೆಪಿಯ ಯಾರ ಮನೆಗೂ ಬಂದಿಲ್ಲ ಅಂದ್ರೆ ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಹೇಳಿ. ಆಯ್ತು, ಬೇಡ, ನಮ್ಮ ಇಡೀ ಹಳ್ಳಿನಲ್ಲಿ ಇರ್ತಕ್ಕಂತ 120 ಮನೆಗಳಿಗೆ ಬಂದಿಲ್ಲ ಅಂದ್ರೆ ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಹೇಳಿ. ಅದು ಬಿಟ್ಬಿಡಿ. ನಾನು ಬೆಳೆದಂತಹ ಇದು ಒಂದ್ ನಿಮಿಷ ಸರ್, ನಾನು ಬೆಳೆದಂತದ್ದು ನನ್ನ ಹಳ್ಳಿ ಬಿಟ್ಟು ನನ್ನ ದೊಡ್ಡಮ್ಮನ ಮನೇಲಿ ಬೆಳೆದೆ. ಅಂದ್ರೆ ನನ್ನ ದೊಡ್ಡಮ್ಮ ನನ್ನ ಪ್ರೀತಿಯಿಂದ ಸಾಕ್ತಿದ್ರು. ಅವ್ರ ಹಳ್ಳಿನಲ್ಲಿ ಇರ್ತಕ್ಕಂಥದ್ದು ಬರೀ 80 ಮನೆ. ಅವ್ರ ಒಂದು ಮನೆಗ್ ಬಂದಿಲ್ಲ.
ಒಂದು ಮನೆಗೆ ಬಂದಿಲ್ಲ. ಇಲ್ಲ, ಅದು ಅಶೋಕ್ ಅವ್ರೆ, ಕರ್ನಾಟಕದಲ್ಲೇ ಇದೆ. ಅಶೋಕ್ ಜಿ, ಒಂದ್ ನಿಮಿಷ ಅಣ್ಣ. ನೀವ್ ಆಯ್ತು, ಹೇಳಿದ್ದೀರಿ. ಚಾಮರಾಜನಗರದಲ್ಲಿ ಇರ್ತಕ್ಕಂತಹ ನನ್ನ ಸ್ನೇಹಿತರ ಮನೆ ಆಯ್ತಾ, ಅವ್ರದ್ದು ಒಂದು ಹಳ್ಳಿ ಇದೆ ಆಯ್ತಾ, ಆಲಂಬೂರ್ ಅಂತ ಹೇಳಿ. ಆ ಹಳ್ಳಿನಲ್ಲಿ ಒಂದು ಮನೆಗೆ ಬಂದಿಲ್ಲ. ಇವತ್ತು ಬೆಳಿಗ್ಗೆ ಮಾತಾಡ್ತಿದ್ದೆ. ಆಯ್ತು, ಚಿಕ್ಕಮಂಗ್ಳೂರಲ್ಲಿ ಇರ್ತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರು ಪೂರ್ಣೇಶ್ ಅಂತ ಹೇಳಿ, ಅವ್ರ ಹಳ್ಳಿನಲ್ಲಿ ಬಂದಿಲ್ಲ. ಏನರ್ಥ? ಅಲ್ಲಲ್ಲ, ಏನರ್ಥ? ಈಗ ಬಿಟ್ಟೋಗಿರೋರು ನಿಮ್ ಸಂಪರ್ಕದಲ್ಲಿ ಇದಾರೆ, ಒಳ್ಳೇದದು. ನಾವು ಕನೆಕ್ಷನ್ ಮಾಡಕ್ಕೆ ಅನುಕೂಲ ಆಗ್ತದೆ. ಇರ್ಲಿ ಅದು, ಅವೈಜ್ಞಾನಿಕ ಅಂತಕ್ಕಂಥದ್ದು ಹೋಗೇ ಇಲ್ಲ ಅನ್ನೋದು, ಹೋಗೇ ಇಲ್ಲ ಅನ್ನೋದು. ಇಲ್ಲ ಅದನ್ನ ಹೇಳೋಣ. ಕುತ್ಕೊಂಡು ಅಂತ ಹಳ್ಳಿಗಳನ್ನ ಪಟ್ಟಿ ಮಾಡಿ ಕೊಡೋಣ ಈಗ. ಆಗೋದಿಲ್ಲ ಸರ್ ಸರ್ವೆ. ನೋ ಅಂತ ಹಳ್ಳಿಗಳನ್ನ ಪಟ್ಟಿ ಮಾಡಿ ಕೊಡೋಣ. ಎಷ್ಟು ಹಳ್ಳಿಗಳಿಗೆ ಹೋಗಿಲ್ಲ ಹೇಳೋಣ. ನೀವು 35 ಲಕ್ಷ ಅಂತ ಹೇಳ್ತಿದ್ದೀರಿ, 70 ಲಕ್ಷ ಬಿಟ್ಟು ಹೋಗಿದ್ರು ಸರಿ ಮಾಡೋಣ. ಸರಿ ಮಾಡೋಣ. ಈಗ ಮಾಹಿತಿ ಎಲ್ಲರ ಹತ್ರ ಲಭ್ಯ ಇದೆ. ಸೆನ್ಸಸ್ ಕಮಿಷನರ್ ಇಂದ ಮಾಡಿಸಿ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ. ಸೆಂಟ್ರಲ್ ಗವರ್ನಮೆಂಟ್ ನಾವು ಸಂಪೂರ್ಣ ಕಮಿಷನರ್ ಬಂದು ಇಲ್ಲಿ ಮಾಡಕ್ ಆಗಲ್ಲ. ಗಣತಿಯನ್ನ ನೀವು ಒಪ್ಕೊಳಕ್ ತಯಾರಿಲ್ಲ ಅಂತ ಇದರಲ್ಲೇ ಹೇಳ್ತಿದ್ದೀರಾ. ಅದನ್ನ ಕರೆಕ್ಷನ್ ಮಾಡಕ್ಕೆ ನೀವು ತಯಾರಿಲ್ಲ ಅಂತ ಹೇಳ್ತಿದ್ದೀರಾ. ಇದ್ರ ಅರ್ಥ ಏನು? ಬೇಡ. ಸರ್ವೆ ಇಸ್ ಡಿಫರೆಂಟ್ ಫ್ರಮ್ ಸೆನ್ಸಸ್. ಸೆನ್ಸಸ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಸರಿ, ಸರ್ವೆ ಇದ್ರೆ ಸರ್ವೆ ಅಲ್ಲ ಇದು, ಸ್ಯಾಂಪಲ್ ಸರ್ವೆ ಅಲ್ಲ ಇದು. ಸೆನ್ಸಸ್ ಇಲ್ಲ ರಾಜ್ಯ ಸರ್ಕಾರಕ್ಕೆ. 54 ಪ್ಯಾರಾಮೀಟರ್ ನಿಮ್ಮ ಸೆಂಟ್ರಲ್ ಗವರ್ಮೆಂಟ್ ಸೆನ್ಸಸ್ ಅಲ್ಲೇ ಇರೋದಿಲ್ಲ ಅಶೋಕ್ ಅವರ, ತಿಳ್ಕೊಳ್ಳಿ. ಸೆಂಟ್ರಲ್ ಗವರ್ಮೆಂಟ್ ಸೆನ್ಸಸ್ ನಲ್ಲೇ 54 ಪ್ಯಾರಾಮೀಟರ್ಸ್ ಇಲ್ಲ. ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಮಾಡಿರ್ತಕ್ಕಂಥದ್ದು ಸೆನ್ಸಸ್ ಮಾಡತಕ್ಕಂತ ಅಧಿಕಾರ ಯಾರಿಗಿದೆ ಅಂದ್ರೆ ಅದು ಓನ್ಲಿ ಅಂಡ್ ಓನ್ಲಿ ಸೆಂಟ್ರಲ್ ಗವರ್ಮೆಂಟ್ ಗೆ ಅಂತ. ಅದ್ರ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಬೆಲೆ ಕೊಡ್ತಾವು. This cannot be accepted. ಬೆಲೆ ಕೊಡಿ. ಒಂದು ನಿಮಿಷ ಆಯ್ತು. ಅಶೋಕ್ ಅವರು ಹೇಳಿದ್ದನ್ನೇ ಒಪ್ಕೊಳ್ಳೋದಂತ. ಈಗ ಹಾಗಿದ್ರೆ ನಿಮ್ಮ ಕೇಂದ್ರ ಸರ್ಕಾರದವರು ಯಾಕೆ ಇದನ್ನ ಹೇಳ್ತಾ ಇಲ್ಲ ಬಾಯ್ಬಿಟ್ಟು? ನಾವು ಸೆನ್ಸಸ್ ನಲ್ಲಿ ನಾವು ಕರ್ನಾಟಕ ಸರ್ಕಾರದವರೇ ತಗೊಂಡಿರೋ 54 ಪ್ಯಾರಾಮೀಟರ್ ಗಳನ್ನ ತಗೊಂಡು, ಯಾಕಂದ್ರೆ ಇದು ಅತ್ಯಂತ ಅಪ್ಡೇಟ್ ಆಗಿರುವಂತಹ ಒಂದು ವಿಧಾನ ಈಗ ಇವರು ಅನುಸರಿಸಿರೋದು. ಇದನ್ನ ತಗೊಂಡು ನಾವು ಕಾಸ್ಟ್ ಸೆನ್ಸಸ್, ಕಾಸ್ಟ್ ಅನ್ನು ಕೂಡ ಒಂದು ಪ್ಯಾರಾಮೀಟರ್ ಆಗಿ ಸೇರಿಸ್ಕೊಂಡು ನಾವು ಸೆನ್ಸಸ್ ಅನ್ನ ಮಾಡ್ತೀವಿ, 2026 ಮಾಡ್ತೀವಿ ಅಂತ ಹೇಳ್ಬೋದಲ್ವಾ? ಅದನ್ನು ಹೇಳ್ತಾ ಇಲ್ಲ ಅಲ್ವಾ ನೀವು? ಈಗ ಎಲ್ಲಾರು ರಿಕ್ವೆಸ್ಟ್ ಮಾಡಿದ್ರೆ ಮಾಡಬಹುದು, ಪರಿಗಣನೆಗೆ ತೆಗೆದುಕೊಬಹುದು, ಮತ್ತೆ ಚರ್ಚೆಗೂ ಗ್ರಾಸ ಮಾಡಬಹುದು. ಅದೆಲ್ಲ ಒಂದ್ ಕಡೆಗೆ. ಇವತ್ತು ಕಾಂತರಾಜ್ ಕಮಿಷನ್ ಬಗ್ಗೆ ಮಾತಾಡೋಣ. ಕಾಂತರಾಜ್ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಅದು ಎಷ್ಟು ಸೈಂಟಿಫಿಕ್ ಆಗಿದೆ, ಎಷ್ಟು ಅನ್ಸೈಂಟಿಫಿಕ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋಣ. ಇನ್ನ ಈಗ ನೀವು ಓದಿಲ್ಲ, ನಾನು ಓದಿಲ್ಲ. ನಿಜ ಹೇಳ್ಬೇಕು ಸರ್, ಯಾವ ಮಟ್ಟಕ್ಕೆ ಆಗ್ಬೇಕು ಕಾಸ್ಟ್ ಸೆನ್ಸಸ್ ಅಂದ್ರೆ ಇರ್ತಕ್ಕಂತಹ ಈಗ ಯಾವ ಮಟ್ಟಕ್ಕೆ ಆಗ್ಬೇಕು ಅಂದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ಇರ್ತಕ್ಕಂಥದ್ದು, ಇಸ್ಲಾಮಿಕ್ ಕಮ್ಯುನಿಟಿ ಇರ್ತಕ್ಕಂಥದ್ದು, ಜೈನೀಸ್ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಸಹ ವರದಿ ಆಗ್ಬೇಕು. ಡೀಟೇಲ್ ಆಗಿ ವರದಿ ಆಗ್ಬೇಕು. ಶ್ವೇತಾಂಬರ ಮಾತ್ರ ರಿಸರ್ವೇಶನ್, ದಿಗಂಬರ ರಿಸರ್ವೇಶನ್ ಯಾಕಿಲ್ಲ? ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನೀವು ಹೇಳಿದ್ದು ಒಳ್ಳೆ ಸಲಹೆನೆ. ಈಗ ಆಯ್ತು, ಇದರಲ್ಲಿ ತಪ್ಪುಗಳಿದೆ, ಲೋಪದೋಪಗಳಿದೆ, ಇದರಲ್ಲಿ ಬಹಳಷ್ಟು ಮಂದಿ ಬಿಟ್ಟೋಗಿದ್ದಾರೆ. ಈಗ ಇವರು 40 ಲಕ್ಷ ಹೇಳಿರೋದು ಅಷ್ಟೇ ಅಲ್ಲ, ಇನ್ನೂ ಒಂದು 10 ಲಕ್ಷ ಜನ ಜಾಸ್ತಿನೇ ಬಿಟ್ಟೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ನಿಮ್ಮ ಪಕ್ಷದಲ್ಲಿ ಒಂದು ಕರ್ನಾಟಕದ ಮಟ್ಟಿಗೆ ನೀವು ಪಕ್ಷದ ಒಂದು ಸಭೆ ಮಾಡಿಬಿಟ್ಟು ಈ ವರದಿಯನ್ನ ನಮಗೆ ಕೊಡಿ, ಒಂದು ಕಾಪಿ, ನಾವು ಇದನ್ನು ನೋಡಿ ಪರಿಶೀಲಿಸ್ತೀವಿ, ನಾವು ಸಾರ್ವಜನಿಕ ಚರ್ಚೆ ಮಾಡೋಣ, ಇದನ್ನ ಸರ್ಕಾರದ ಮಟ್ಟದಲ್ಲೂ ಚರ್ಚೆ ಮಾಡೋಣ, ವಿಧಾನಸಭೆಯಲ್ಲೂ ಚರ್ಚೆ ಮಾಡೋಣ ಅಂತ ಒಂದು ಸ್ಟ್ಯಾಂಡ್ ತಗೋಬೇಕಲ್ವಾ? ನಿಮ್ಮ ನಾಯಕರೆಲ್ಲ ಈಗ ನಾನು ಇವತ್ತು ಬೆಳಿಗ್ಗೆಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಒಂದೇ ಮಾತು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಜಾತಿ ನಡುವೆ ತಂದಾಗ್ತಾ ಇದ್ದಾರೆ ಅನ್ನುವಂತ ಮಾತೇ ಬರ್ತಾ ಇದೆ ಅಷ್ಟೇ ಹೊರತು ಇಲ್ಲ ಇದು. ಆಮೇಲೆ ನೀವು ವೈಜ್ಞಾನಿಕ ಅನ್ನುವಂತ ಶಬ್ದ ಬಳಸ್ತಾ ಇದ್ದೀರಿ. ಇದು ಲೋಪದೋಷಗಳು ಇರ್ಬೋದಷ್ಟೇ ಹೊರತು ವೈಜ್ಞಾನಿಕ ಅನ್ನೋದಕ್ಕೆ ನೀವಲ್ಲಿ 54 ಮಾನದಂಡಗಳು ಬಹಳ ಚೆನ್ನಾಗಿದೆ. ಅದು ಇಡೀ ಸಮಾಜದಲ್ಲಿ ಯಾವ್ಯಾವ ಸಮುದಾಯದವರು ಎಷ್ಟು ಮುಂದುವರೆದಿದ್ದಾರೆ, ಎಷ್ಟು ಹಿಂದುಳಿದಿದ್ದಾರೆ, ಯಾರು ಎಜುಕೇಶನ್ ನಲ್ಲಿ ಮುಂದಿದ್ದಾರೆ, ಎಜುಕೇಶನ್ ಅಲ್ಲಿ ಹಿಂದಿದ್ದಾರೆ, ಯಾರು ಶ್ರೀಮಂತಿಕೆನಲ್ಲಿ ಮುಂದಿದ್ದಾರೆ, ಶ್ರೀಮಂತಿಕೆನಲ್ಲಿ ಹಿಂದಿದ್ದಾರೆ, ಇದೆಲ್ಲಾನು ಇದರಲ್ಲಿ ಗೊತ್ತಾಗುತ್ತೆ. ಇದನ್ನ ಚರ್ಚೆಗೆ ಎತ್ಕೋಬಹುದಲ್ಲ, ನಿಮ್ಮ ಪಕ್ಷನ ಚರ್ಚೆ ಒಂದು ಏರ್ಪಡಿಸಬಹುದಲ್ಲ, ಎಲ್ಲರನ್ನು ಕರಿಬಹುದಲ್ಲ ನೀವು? ಈಗ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ 54 ಪ್ಯಾರಾಮೀಟರ್ಗೆ ಜಯಪ್ರಕಾಶ್ ಹೆಗಡೆ ಅಲ್ಲ, ಈಗ 54 ಅಂಶಗಳೇನಿದೆ, ಅಂಶಗಳ ಬಗ್ಗೆ ನಾವು ಯಾವುದೇ ರೀತಿ ಪ್ರಶ್ನೆ ಕೇಳ್ತಾ ಇಲ್ಲ ಇಲ್ಲಿ. ಆದ್ರೆ ನಾನು ಕೇಳ್ತಿರ್ತಕ್ಕಂಥದ್ದು ಅಂದ್ರೆ ವೇಟೇಜಸ್ ಬಗ್ಗೆ. ಈಗ BP ಮಂಡಲ್ ಕಮಿಷನ್ ನಲ್ಲಿ ವೇಟೇಜಸ್ ಕೊಟ್ರು. ಈಗ ಯಾವ್ದೋ ಒಂದ್ ಸಮುದಾಯ 54 ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟ್. 54 ಪ್ಯಾರಾಮೀಟರ್ಸ್ ಅಲ್ಲಿ ಯಾವ್ಯಾವ ಕಮ್ಯುನಿಟಿ ಎಲ್ಲಿ ನಿಲ್ತದೆ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗ್ಲಿ, ಏನು ತಪ್ಪಿಲ್ಲ. 54ರಲ್ಲಿ ಯಾವುದು ಅನಗತ್ಯವಾದದ್ದಿಲ್ಲ. ಆ ಅನಗತ್ಯವಾದದ್ದಿದ್ರೆ ಅದನ್ನ ಪಕ್ಕಕ್ಕಿಡೋಣ.
ಅಗತ್ಯವಾದದ್ದನ್ನ ನೀವ್ ಹೇಳಿದ ಪ್ರಕಾರ ಅಗತ್ಯವಾದದ್ದನ್ನೇ ಇಟ್ಕೊಂಡು ಚರ್ಚೆ ಮಾಡೋಣ. ಆ ಚರ್ಚೆ ನಿಮ್ಮ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಅನ್ನ ತಿಳಿಸುತ್ತೆ. ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಈ ಸಮಾಜದಲ್ಲಿ ಯಾರು ಮುಂದುವರೆದಿದ್ದಾರೆ, ಯಾರು ಹಿಂದೆ ಇದ್ದಾರೆ ಅನ್ನೋದರ ಪ್ಯಾರಾಮೀಟರ್ ಅದು. ಅದೊಂದು ಮಾನದಂಡ. ಆ ಮಾನದಂಡ ಗೊತ್ತಾದ್ರೆ ನೀವು ವಿಕಸಿತ ಭಾರತ್ಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗ್ತದೆ. ಅದನ್ನ ಮಾಡಕ್ಕೆ ನಾವು ತಯಾರಿಲ್ಲದೆ ಹೋದ್ರೆ ಬರೀ ಅದರ ಉಳುಕುಗಳನ್ನ ಮಾತ್ರ ನೀವ್ ಹೇಳಿ ಈ ವರದಿನೇ ಸರಿ ಇಲ್ಲ ಅಂತ ಹೇಳೋದು ನಿಮಗೆ ಮನಸ್ಸಿಲ್ಲ ಅನ್ನೋದರ ಸೂಚಕ. ಅದು ಅಷ್ಟೇ, ಬೇರೆ ನೋಡಿ. ಏನಿಲ್ಲ. ನಾನ್ ಮುಗಿಸ್ತೇನೆ. ಯಾಕೆ ಅಂತಂದ್ರೆ, ಯಾಕೆ ಪ್ಯಾರಾಮೀಟರ್ಗೆ ವೇಟೇಜಸ್ ಇಂಪಾರ್ಟೆಂಟ್ ಅಂತ ಹೇಳಿ. ಯಾಕೆ ಅಂತಂದ್ರೆ, ಎಜುಕೇಶನ್ ಅಂತಕ್ಕಂತಹದ್ದು ಏನಿದೆ ಇದು ಅನೇಕ ವಿಚಾರಗಳಿಗೆ ಬೇಸ್ ಆಗ್ತದೆ. ಮತ್ತು ಇನ್ನು ಕಡೆಯದೇನಿದೆ, ಕಡೆದ ಉದಾಹರಣೆಗೆ ನಾನು ಒಂದು ವರ್ಷಕ್ಕೆ ಎಷ್ಟು ಎಂಟರ್ಟೈನ್ಮೆಂಟ್ ಬಗ್ಗೆ ಖರ್ಚು ಮಾಡ್ತೀನಿ ಅಂತಕ್ಕಂಥದ್ದು ಅದು ಅನವಶ್ಯಕತೆ ಇದೆ. ಉದಾಹರಣೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ಒಬ್ಬ ಅತ್ಯಂತ ಹಳ್ಳಿನಲ್ಲಿ ಇರ್ತಕ್ಕಂತಹ ಅಥವಾ ಕಾಡಿನಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಸಿನಿಮಾ ಜಾಸ್ತಿ ನೋಡ್ಬೋದು, ಆದ್ರೆ ಅದ್ರ ಅರ್ಥ ಅವನು ಮುಂದುವರೆದಿದ್ದಾನೆ ಅಂತಲ್ಲ. ಆದ್ರೆ ಎಜುಕೇಶನ್ ಅಲ್ಲಿ ಏನಿದೆ ನನ್ನ ಹತ್ರ ಇರ್ತಕ್ಕಂತಹ ಈಗ ನಾನು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದ್ ನಿಮಿಷ ನಾನು ಉತ್ತರ ಕರ್ನಾಟಕದಲ್ಲಿ ನಾನು ನೀರಾವರಿ ಜಮೀನ್ ಇಟ್ಕೊಂಡಿಲ್ಲ, ಡ್ರೈ ಜಮೀನ್ ಇಟ್ಕೊಂಡಿದ್ದೀನಿ. 200 ಎಕರೆ ಇರ್ಬೋದು. ಆದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂತಹದ್ದು ನನಗೆ ಕೇವಲ 1 ಎಕರೆ ಆದ್ರೆ ಅದಕ್ಕೆ 100 ಕೋಟಿ ಬೆಳೆ ಬಾಳುತ್ತೆ. ಅದರಿಂದಾಗಿ ಜಮೀನ್ ಹೋಲ್ಡಿಂಗ್ ಏನಿದೆ ಅದು ಪ್ಯಾರಾಮೀಟರ್ ಅಲ್ಲ, ಅದು ಅತ್ಯಂತ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಲ್ಲ. ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಲ್ಲ. ಎಜುಕೇಶನ್ ಇಸ್ ದ ಮೇನ್ ಪ್ಯಾರಾಮೀಟರ್. ಎಜುಕೇಶನ್ ವೇಟೇಜ್ ಜಾಸ್ತಿ ಪ್ಯಾರಾಮೀಟರ್ ಅಲ್ಲ ಅನ್ನೋದನ್ನ ಅಶೋಕ್ ಕೇಳಿ. ಏನಾಗಿದೆ, ಮಾತಾಡ್ತಿದ್ರೆ ಸಾರ್ವಜನಿಕರಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ, ಸರಿಯಾಗಿ ಅರ್ಥ ಆಗಲ್ಲ. ನೀವು ಕನ್ಫ್ಯೂಷನ್ ಮಾಡಿಸ್ಬೇಕಂದ್ರೆ ಮಾಡ್ತೀನಿ, ತೊಂದ್ರೆ ಇಲ್ಲ, ನನ್ಗೆ ತೊಂದ್ರೆ ಇಲ್ಲ. ನಾವೆಲ್ಲರೂ ಮಾತಾಡೋಣ ಅದ್ರ ಬಗ್ಗೆ. ಬರೀ ನಾನು ಮುಗ್ಬಿಡ್ತೀನಿ, ಆಮೇಲೆ ಮಾತಾಡಿ. ನಾನು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಯಾವುದೇ ಜನಾಂಗ ಮುಂದುವರೆದಿದೆ ಅಂದ್ರೆ ಮುಂದುವರೆದಿದೆ ಅನ್ನಕ್ಕೆ ಚರ್ಚೆ ಮುಗಿಸ್ಬೇಕಾಗಿದೆ. ನಾವು 5 ನಿಮಿಷ ನಾನು ಕೇವಲ ಒಂದ್ ನಿಮಿಷ ಮುಗಿಸ್ತೇನೆ. ಅತ್ಯಂತ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂಡ್ ವೇಟೇಜ್ ಶುಡ್ ಬಿ ಗಿವನ್ ಮ್ಯಾಕ್ಸಿಮಮ್ ಟು ದ ಎಜುಕೇಶನ್. ಯಾವುದೇ ಸಮುದಾಯ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಇದ್ರೂ ಸಹ ಎಜುಕೇಶನ್ ಇರಬೇಕು. ಎಜುಕೇಶನ್ ವೇಟೇಜ್ ಜಾಸ್ತಿ, ಬೇರೆ ಅದಕ್ಕೆ ವೇಟೇಜ್ ಕಡಿಮೆ. ನಾನು ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ವೇಟೇಜ್ ಕಡಿಮೆ ಇರ್ಬೇಕು ಅದಕ್ಕೆ. ಅದರಿಂದಾಗಿ ಎಲ್ಲರೂ ಅವಶ್ಯಕತೆ ಇಲ್ಲ ಅಂತ ಯಾರು ಹೇಳಿದ್ರು? ಅಂತ ಯಾರು ಹೇಳಿದ್ರು? ಲ್ಯಾಂಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಸಂಪತ್ತಿನ ಹಂಚಿಕೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ನಿಮ್ಮ ಸೋಷಿಯಲ್ ಸ್ಟಾಟಸ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಿದೆ, ನನ್ನ ಮುಂದುವರಿಕೆ ಏನಿದೆ ನನ್ನ ಎಜುಕೇಶನ್ ಇಂದ ಇರುತ್ತೆ. ಅಶೋಕ್ ಒಂದ್ ನಿಮಿಷ. ನೀವ್ ಹೇಳ್ತಾ ಇರೋದು ಈಗ ಹೇಗಿದೆ ಅಂತ ಹೇಳಿದ್ರೆ, ನೀವು ಆ ವರದಿಯನ್ನು ಚರ್ಚಿಸೋದಕ್ಕೆ ಸರಿ ತಯಾರಿಲ್ಲ. ನಾನು ಹೇಳ್ತಾ ಇರೋದು ಹೇಳಿ, ನೀವು ಹೇಳಿ, ಲೋಪದೋಷಗಳಿದ್ರೆ ಹೇಳಿ, ಇದೆಲ್ಲ ಪ್ಯಾರಾಮೀಟರ್ ಸರಿ ಇಲ್ಲ, ಇಷ್ಟು ಅಗತ್ಯ ಇರ್ಲಿಲ್ಲ, ಈ ಪ್ಯಾರಾಮೀಟರ್ಗೆ ವೇಟೇಜ್ ವಿಧಾನಸಭೆಯಲ್ಲಿ ಚರ್ಚೆ ಆಗ್ಲಿ, ಬಿಜೆಪಿ ಅವ್ರು ಮಾತಾಡ್ಲಿ ಸರ್. ನೀವು ಹೇಳ್ಬೇಕು, ಸರ್ಕಾರಕ್ಕೆ ವಿಧಾನಸೌಧದಲ್ಲಿ ಇಡಿ, ನಾವು ಚರ್ಚೆ ಮಾಡ್ತೀವಿ, ನಮ್ಮ ನಾಯಕರಿದ್ದಾರೆ ಅಲ್ಲಿ, ಅಥವಾ ನೀವು ನೋಡಿ ಅದು ಯಾವಾಗ ಬರ್ತದೆ ಅಂದ್ರೆ, ನೀವು ಬಹಿರಂಗ ಪಡಿಸಿ, ನಾನು ಹೌದಪ್ಪ 1,60,00,000 ಮನೆಗಳಿಗೆ ಹೋಗಿದ್ವಿ, ವರದಿ ಕೊಡಿ, ಅವಾಗ ಮಾತಾಡೋಣ. 1,40,00,000 ಜನ ಮನೆಗೆ ಹೋಗಿದ್ದೀನಿ, ಮುಂದೆ ಬಂದಿರೋದು ಕ್ಯಾಬಿನೆಟ್ ಮುಂದೆ ಬಂದಿದೆಯಲ್ಲ, ಆ ಚರ್ಚೆಗೋಸ್ಕರ. ಈಗ ಸಿಂಪಲ್ ನೀವು ನಾನು RTI ಆಗ್ತೀನಿ, ನಾನು ಮನೆಗೆ ಬಂದಿದ್ದೀರ ಅಂತ ವರದಿ ಕೊಡಿ ಸರ್, ನಾನು ಚರ್ಚೆಗೆ ರೆಡಿ ಇದ್ದೀವಿ. ನೀವು ಏನರ್ಥ ಸರ್? ಕ್ಯಾಬಿನೆಟ್ ಒಪ್ಕೊಂಡ್ಮೇಲೆ ನಿಮ್ಮ RTI ಕೊಡಕ್ ಬರ್ತದೆ, ಕ್ಯಾಬಿನೆಟ್ ಒಪ್ಪದೇ ಇದ್ರೆ ಕೊಡಕ್ ಬರೋದಿಲ್ಲ. ಆಯ್ತು ಸರ್, ಕ್ಯಾಬಿನೆಟ್ ಇಲ್ಲಿ ಅಪ್ರೂವಲ್ ಮಾಡಿಸಿ ಸರ್. ನೀವ್ ಹೇಳಿ, ಅನಿಲ್ ಮನೆಗೆ ಹೋಗಿದ್ರು, ಅಶೋಕ್ ಮನೆಗೆ ಹೋಗಿಲ್ಲ ಅಂತ ಹೇಳಿ ಸರ್. 17ನೇ ತಾರೀಕುವರೆಗೆ ಕಾಯ್ಬೇಕಲ್ಲ ನೀವು. ಈಗಲೇ ವಿರೋಧ ಮಾಡ್ಕೊಂಡಿರಲ್ಲ, 17ನೇ ತಾರೀಕುವರೆಗೆ ಕಾದು ವಿರೋಧ ಮಾಡ್ಬೇಕಲ್ವಾ ನಾವು? ಬಂದಿಲ್ಲ ಅಂತಾನೆ ವಿರೋಧ ವ್ಯಕ್ತಪಡಿಸ್ತಿರೋದು. ಈಗ ನಮ್ ಮನೆಗಳಿಗೆ ಬಂದಿಲ್ಲ ಅಂತಾನೆ ವಿರೋಧ ವ್ಯಕ್ತಪಡಿಸ್ತಿರೋದು. ನಮ್ ಮನೆಗ್ ಬರ್ದೆ ನೀವ್ ಹೆಂಗ್ ಸೆನ್ಸಸ್ ಕೊಡ್ತೀರಾ ಅಂತ, ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಿರೋದು. ಚರ್ಚೆ ಮಾಡೋಣ. ವಿಚಾರ ವರದಿನಲ್ಲಿ ಏನಿದೆ ಮ್ಯಾನ್ಯುಪ್ಯುಲೇಟೆಡ್ ಇದೆ ಅಂತ ಹೇಳಿ
ಪ್ರತಿಯೊಬ್ರು ಹೇಳಿದ್ದಾರೆ. ಅದರಿಂದ ನಾವು ಏನ್ ಯಾರು ಹೇಳ್ತಿದ್ದೀವಿ, ನಮ್ಮ ಪ್ರತಿಯೊಬ್ರು? ಮನೆಗಳಿಗೆ ಬರ್ತಾ ಇದೀವಿ. ಹೆಂಗ್ ಸೆನ್ಸಸ್ ಯಾರು ಮಾಡ್ಬಿಡ್ತೀರಾ, ಯಾವ ಅಧಿಕಾರದಲ್ಲಿ ಯಾರು ಸೆನ್ಸಸ್ ಮಾಡ್ತೀರಾ ಅಂತ ಪ್ರತಿಯೊಬ್ರು? ಹೇಳ್ತಾ ಇದ್ದೀವಿ. ಪ್ರತಿಯೊಬ್ರು ಯಾರು ಸರ್? ಯಾರು ಪ್ರತಿಯೊಬ್ರು ಈಗ ಹೇಳಿದ್ದಾರೆ? ವರದಿನೇ ಯಾರಿಗೂ ಈಗ ಸಿಕ್ಕಿಲ್ಲ. ಉದಾಹರಣೆ ಹನೀಫ್ ಅವ್ರ ಮನೆಗೆ ಬಂದಿದ್ರಾ? ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಇರ್ತಕ್ಕಂತಹ ಕೆಲಸ ಮಾಡ್ತಕ್ಕಂತಹ 60 ಜನಕ್ಕೆ ಹೆಚ್ಚಿನ ಜನಗಳ ಮನೆಗಳಿಗೆ ಬಂದಿಲ್ಲ ಅಂತ ನಿಮ್ಮವ್ರು ಹೇಳ್ತಾರೆ. ನಾವೆಲ್ಲ ನಿಮ್ಮವ್ರು ಹೇಳ್ತಾರೆ. ಕಾಂಗ್ರೆಸ್ ನವ್ರ ಮನೆಗೂ ಬಂದಿಲ್ಲ, ಬಿಜೆಪಿ ಅವ್ರ ಮನೆಗೂ ಬಂದಿಲ್ಲ, RPI ನವ್ರ ಮನೆಗೂ ಬಂದಿಲ್ಲ. ಇರ್ಲಿ, ಅದಕ್ಕೆ ಪರಿಹಾರ ಹೌದು. ಹುಡ್ಕೋಣ. ಅದು ಮೊದಲು ಬಹಿರಂಗ ಆಗ್ಲಿ, ಎಷ್ಟು ಜನ ಬಂದಿಲ್ಲ ಅಂತ ಬಹಿರಂಗವಾಗ್ಲಿ. ಅದು ಗೊತ್ತಾಗ್ಲಿ ಎಲ್ರಿಗೆ. ಸಿದ್ದರಾಮಯ್ಯ ಮನೆ ಕುತ್ಕೊಂಡು ಆಗಿರ್ತಕ್ಕಂಥ ವರದಿ ಅದು. ಯಾಕೆ ಹೋಗ್ಬೇಕು ನಾವು? ಒಂದ್ ನಿಮಿಷ ಅಶೋಕ್. ಹನುಮಂತೇವ್ರೆ, ಏನು ಪರಿಹಾರ ಏನಿದೆ ಹನುಮಂತೇವ್ರೆ ಅದಕ್ಕೆ? ಈಗ ಸರ್, ನನಗೆ ಅನಿಸ್ತದೆ ಸೆನ್ಸಸ್ ಮಾಡಿರೋ ಡಾಟಾ BEL ನವರು ಕಂಪ್ಯೂಟರೈಸ್ ಮಾಡಿದ್ದಾರೆ. ಕಂಪ್ಯೂಟರೈಸ್ ಮಾಡಿದ್ದು ಇವತ್ತು ನಾವು ಹೇಳ್ಬೇಕಾಗಿರೋದು ಜನಕ್ಕೆ, ಯಾರು ಈ ಡಾಟಾದಲ್ಲಿ ಇಲ್ಲ ಅಥವಾ ನಿಮಗೆ ನನ್ನ ಡಾಟಾ ರೆಕಾರ್ಡ್ ಆಗಿಲ್ಲ ಅಂತ ಇದೆ, ಅವರು ಬಂದು ಪ್ರತಿ ನಾಡ ಕಚೇರಿಯಲ್ಲಿ ವಾರ್ಡ್ ಆಫೀಸ್ಗಳಲ್ಲಿ ತಮ್ಮ ಡೇಟಾವನ್ನ ಕೊಟ್ಟು ಅಪ್ಡೇಟ್ ಮಾಡಿಸಿ ಅಂತ ಕೊಡೋಣ. ಟೈಮ್ ಕೊಡೋಣ ಅವ್ರಿಗೆ. 30 ಲಕ್ಷ ಜನ 3 ದಿನದಲ್ಲಿ ಮಾಡ್ಬೇಕು ಅಂತಿಲ್ಲ. ವಿ ವಿಲ್ ಗಿವ್ ದೆಮ್ 1 ಮಂತ್ ಟೈಮ್. ಅವರೆಲ್ಲ ರೆಕಾರ್ಡ್ ಮಾಡ್ಲಿ, ಅದನ್ನ ಕಂಪ್ಯೂಟರೈಸ್ ಮಾಡ್ಲಿ. ಈಗಾಗಿರೋ ಮಾಹಿತಿ ಜೊತೆಗೆ, ಆ ಮಾಹಿತಿ ಜೊತೆಗೆ ಕಂಪ್ಯೂಟರೈಸ್ ಆದ್ಮೇಲೆ ನಿಮಗೆ ಪೂರ್ಣವಾದ ಮಾಹಿತಿ ಸಿಗ್ತದೆ. ಅದನ್ನ ನಾವು ಆಮೇಲೆ ಇನ್ನೂ ಒಂದು ತಿಳ್ಕೋಬೇಕು, ಯಾವ ವರದಿಗಳು 100% ಫುಲ್ ಪ್ರೂಫ್ ಅಲ್ಲ, ಇನ್ಕ್ಲೂಡಿಂಗ್ ಸೆಂಟ್ರಲ್ ಗವರ್ನಮೆಂಟ್ ಸೆನ್ಸಸ್. ಯಾವ ವರ್ಷ ಮಾಡಿರೋದು 100% ಅಲ್ಲ. ಯಾಕೆ ನಮ್ಮಂತ ದೇಶಗಳಲ್ಲಿ 100% ಮಾಡಕ್ ಆಗಲ್ಲ. ಬಿಕಾಸ್ ದೇರ್ ಆರ್ ಸೋ ಮೆನಿ ಸೈಂಟಿಫಿಕ್ ರೀಸನ್ಸ್. ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡೇ ಸೆನ್ಸಸ್ ಅನ್ನು ಮಾಡಬೇಕು. ಹಾಗಂತ ಮಾಡಿರೋ ಸೆನ್ಸಸ್ ಎಲ್ಲ ನಿಷ್ಪ್ರಯೋಜಕ ಅಂತ ಹೇಳಕ್ ಬರಲ್ಲ. 1% ಬಿಟ್ಟೋಗಿದೆ, 2% ಬಿಟ್ಟೋಗಿದೆ, ಆದ್ರಿಂದ ಈ ಸೆನ್ಸಸ್ ವೇಸ್ಟ್ ಹಾಗೆ ಹೇಳಕ್ ಬರೋದಿಲ್ಲ. ಅದು ಕೂಡ ಉಪಯೋಗಕ್ಕೆ ಬರ್ತದೆ. ಇವತ್ತು ಜನಸಂಖ್ಯೆ ಬೆಳವಣಿಗೆ ಆಗಿದೆಯಲ್ಲ, 1931ರಲ್ಲಿ ಏನ್ ಬೆಳವಣಿಗೆ ಆಗಿದೆ, ಇವತ್ತು ಕೂಡ ಅದೇ ಬೆಳವಣಿಗೆ ಆಗ್ತಾ ಇದೆ. ಅದೇ ಫರ್ಟಿಲಿಟಿ ರೇಟ್ ಅನ್ನ ಲೆಕ್ಕ ಹಾಕೊಂಡ್ರೆ ನೀವು ಎಷ್ಟು ಮಟ್ಟಿಗೆ ಎಲ್ಲ ಕಮ್ಯುನಿಟಿಗಳಲ್ಲಿ ಕಡಿಮೆ ಆಗಿದೆ, ಎಲ್ಲ ಕಮ್ಯುನಿಟಿಗಳಲ್ಲಿ ಜಾಸ್ತಿ ಆಗಿದೆ. ಈ ಮಾಹಿತಿನೂ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರು ಅನಲೈಸ್ ಮಾಡಬೇಕು, ಸಾರ್ವಜನಿಕರ ಮುಂದೆ ಇಡಬೇಕು, ಸಾರ್ವಜನಿಕರ ಸಲಹೆಯನ್ನು ತಗೋಬೇಕು, ಅಪ್ಡೇಟ್ ಮಾಡೋ ಕೆಲಸವನ್ನು ಮಾಡಬೇಕು. ಒಬ್ರು ಬಿಟ್ಟೋಗ್ಬಾರ್ದು ಅನ್ನೋದು ನನ್ನಂತವ್ರ ಬಯಕೆ. ಒಬ್ರು ಬಿಟ್ಟೋಗ್ಬಾರ್ದು ಅನ್ನೋದಕ್ಕೆ ಅನೇಕ ಮಾರ್ಗಗಳಿವೆ. ಇವತ್ತು ಇಟ್ ಇಸ್ ನಾಟ್ ಕ್ಲೋಸ್ ಚಾಪ್ಟರ್, ಖಂಡಿತ ಅಲ್ಲ. ಮಾಡೋದಕ್ಕೆ ಅವಕಾಶ ಇದೆ, ಮನಸ್ಸಿರ್ಬೇಕಷ್ಟೇ. ಎಸ್ ಅಶೋಕ್, ವಾಟ್ ಈಸ್ ದಿ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್? ಈಗ ಬಂದಿದೆ, ಸಂಪುಟದ ಮುಂದೆ ಇಟ್ಟಿದ್ದಾರೆ. ನಾಳೆ ಸಂಪುಟ ಇದನ್ನ ಒಪ್ಕೊಂಡು ಅಥವಾ ಕೆಲವು ತಿದ್ದುಪಡಿ ತಗೊಂಡ್ಬಿಟ್ಟು ಜಾರಿಗೆ ತರ್ತದೆ ಅಂತೇಳಿ ಹೇಳ್ತಾರೆ. ಬಿಜೆಪಿಯ ನಿರ್ಧಾರ ಏನು ಸರ್? ಒಂದು ಏನು ಅಂತಂದ್ರೆ, ಫಸ್ಟ್ ವರದಿ ಕೊಡ್ಲಿ, ಎಷ್ಟು ಮನೆಗಳಿಗೆ ಡೊಮೆಸ್ಟಿಕ್ ಅಂದ್ರೆ ನಮ್ಮ ಮನೆಗಳಿಗೆ ಎಷ್ಟು ಜನ ಮನೆಗಳಿಗೆ ಬಂದಿದ್ದಾರೆ ಅಂತ ಹೇಳಿ ಒಂದು ವಿಚಾರ. ಎರಡನೇ ವಿಚಾರ ಏನು ಅಂತಂದ್ರೆ, ಮತ್ತೆ ಸೈಂಟಿಫಿಕ್ ಆಗಿ ಆಗಿಲ್ಲ ಮತ್ತು ಮನೆಗಳು ಕವರ್ ಆಗಿಲ್ಲ, ಮ್ಯಾಕ್ಸಿಮಮ್ ಮನೆಗಳಿಗೆ ಕವರ್ ಆಗಿಲ್ಲ ಅಂತ ಹೇಳಿದ್ರೆ ಸರ್ವೆ ಸರ್, ಸೆನ್ಸಸ್ ಕಮಿಷನರ್ ಇಂದ ಸೆನ್ಸಸ್ ಆಗ್ತಕ್ಕಂತ ಕೆಲಸ ಮಾಡಿಸೋದಿಕ್ಕೆ ಕಾಂಗ್ರೆಸ್ನವರು ನಮಗೆ ಸಂಪೂರ್ಣ ಸಹಕಾರ ಕೊಡ್ಲಿ. ಸೆನ್ಸಸ್ ಕಮಿಷನರೇ ಮಾಡ್ಬೇಕು ಸರ್, ಬೇರೆ ಯಾರು ಮಾಡಕ್ಕಾಗಲ್ಲ. ಸ್ಟೇಟ್ ಸೆನ್ಸಸ್ ಮಾಡೋದಕ್ಕೆ ಅವ್ರು ಬರೋದಿಲ್ಲ. ನೀವು ನ್ಯಾಷನಲ್ ಸೆನ್ಸಸ್ ಮಾಡಿಸಿ ಅದನ್ನ ಕಂಪೇರ್ ವಿತ್ ಸ್ಟೇಟ್ ಸೆನ್ಸಸ್. ಇಫ್ ಇಟ್ ಇಸ್ ನಾಟ್ ಟ್ಯಾಲೀಸ್, ದೆನ್ ಯು ಸೇ yes it is wrong ಅಂತ. ಅದರ್ವೈಸ್ ಹೇಳಕ್ ಬರೋದಿಲ್ಲ. Act is very clear. No, there is no act as such. Sir, 14.14 There is no act as such. Very clearly states. Central government ಮಾಡೋದಕ್ಕೆ ಸೆಂಟ್ರಲ್ ಸೆನ್ಸಸ್ ಕಮಿಷನರ್ ಇದ್ದಾರೆ. 1948 ಪ್ರತ್ಯೇಕವಾಗಿ ಮಾಡೋದಕ್ಕೆ ಇಲ್ಲ. ಪಾಸ್ ಮಾಡಿದ್ದಾರೆ. Census Act of 1948 very clearly says the provision for any census does not lie with states ಅಂತ ಹೇಳಿದ್ದಾರೆ. ಅವ್ರದೇ ಸರ್ಕಾರ ನೋಡಿ, ಕ್ಲಿಯರ್ ಆಗಿದೆ. ಹಳೆ ಕತೆ ಅದು. 14.14 very clearly states. ಇವತ್ತು ಹಾಗಾದ್ರೆ ಬಿಹಾರದಲ್ಲಿ ಮಾಡಿರೋದು ತಪ್ಪು, ತೆಲಂಗಾಣದಲ್ಲಿ ಮಾಡಿರೋದು ತಪ್ಪು, ಕರ್ನಾಟಕದಲ್ಲಿ ಮಾಡಿರೋದು ತಪ್ಪು, ಎಲ್ಲವನ್ನು ತಪ್ಪು ಅಂತ ಮಾಡ್ತೀರಿ ನೀವು? ಮಾಡಿದ್ದೀರಿ? ತಪ್ಪ ಗ್ರಹಣೆ ಮಾಡಬೇಡಿ. ಬಿಹಾರ ಮಾಡಿದ್ದೀರಿ? ಎಸ್ ಸರ್. ತಪ್ಪ ಗ್ರಹಣೆ ಮಾಡಬೇಡಿ ಸರ್. ಒಂದ್ ನಿಮಿಷ. ಎಲ್ಲೆಲ್ಲಿ ಸರ್ವೆ ಅಂತ ಹೇಳ್ತೀರಾ ಅದು ಬೇರೆ. ನೀವು ಒಂದು ಕೋರ್ಟ್, ಅದು ಸೆನ್ಸಸ್ ಕಮಿಷನರ್ ಮಾತ್ರ ಅಧಿಕಾರ ಇರೋದು, ನಿಮ್ಗೆ ಅಧಿಕಾರ ಇಲ್ಲ ರಾಜ್ಯ ಸರ್ಕಾರಗಳಿಗೆ. ಬಿಹಾರ ಸರ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ಹೇಳಿಲ್ಲ ನಾವೆಲ್ಲಾ ಮನೆಗಳು ಕಳ್ಸಿಬಿಟ್ಟಿದೀವಿ ಅಂತ ಹೇಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಸರ್ವೆ ಮಾಡಿದ್ರೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ, ನೀವು ಸೆನ್ಸಸ್ ಮಾಡಿದ್ರೆ ಅಬ್ಜೆಕ್ಷನ್ ಇದೆ. ಯಾಕಂದ್ರೆ 1948
ಸೆನ್ಸಸ್ ಆಕ್ಟ್ ಆಫ್ ಇಂಡಿಯಾ ವೆರಿ ಕ್ಲಿಯರ್ಲಿ ಸೇಸ್ ಇಟ್, ನಿಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿ, ಆದ್ರೂ ನೀವು ಮಾಡ್ತೀವಿ ಅಂತ ಹೇಳ್ತೀರಾ, ಅದ್ ಹೆಂಗೆ? ಅದನ್ನ ನಾವು ಪ್ರಶ್ನೆ ಮಾಡೋದು. ಎಸ್ ಸರ್ ಅಶೋಕ್ ಅವರೇ, ಆಯ್ತು. ನೀವು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈಗ ನಮ್ಮ ಈ ಕರ್ನಾಟಕ ಸರ್ಕಾರ ಈಗ ಏನು ಸಂಪುಟದ ಮುಂದೆ ಚರ್ಚೆ ಮಾಡ್ತಾ ಇದೆ ಜಯಪ್ರಕಾಶ್ ಹೆಗಡೆ ಅವರ ಆಯೋಗದ ವರದಿ, ಅದನ್ನು ನಾವು ಒಪ್ಪೋದಿಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಕಾಂತರಾಜು ಆಯೋಗದ ವರದಿ ಏನು ಡಾಟಾಗಳನ್ನ ಕಲೆಕ್ಟ್ ಮಾಡಿದೆ ಅದು ಸರಿ ಇಲ್ಲ ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ದೀರಿ. ಈಗ ಕೇಂದ್ರ ಸರ್ಕಾರದಲ್ಲಿಯೂ ಕೂಡ ಈ ಪ್ಯಾರಾಮೀಟರ್ 54 ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ನಾವು ಪ್ಯಾರಾಮೀಟರ್ಗಳನ್ನು ಗಮನಿಸಿದ್ದೀನಿ ನಾನು. ನೀವು ಸೆನ್ಸಸ್ ನಲ್ಲೂ ಕೂಡ ಅದನ್ನು ಅಳವಡಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಡಬಹುದು. ನೀವು ಈ 54 ಇದನ್ನ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಸ್ತರಗಳಿರೋದ್ರಿಂದ, ಬೇರೆ ಬೇರೆ ಜಾತಿ ಪದ್ಧತಿ ಆಗಲಿ ಅಥವಾ ಗ್ರಾಮೀಣ ಮತ್ತು ನಗರದ ವ್ಯತ್ಯಾಸಗಳಾಗಲಿ, ಬೇರೆ ಬೇರೆ ತರದ ವ್ಯತ್ಯಾಸಗಳಿರೋದ್ರಿಂದ ಹೆಚ್ಚು ಮೋರ್ ಸೈಂಟಿಫಿಕ್ ಆಗಿ ಹೆಚ್ಚು ಪ್ಯಾರಾಮೀಟರ್ಗಳನ್ನು ಇಟ್ಕೊಂಡ್ಬಿಟ್ಟು ಸೆನ್ಸಸ್ ಮಾಡೋದು ಬಹಳ ಒಳ್ಳೆಯದು. ಸೆನ್ಸಸ್ಸೇ ಆಗಲಿ ಅದು, ನೀವು ಕೇಂದ್ರ ಸರ್ಕಾರ ಹೇಳಿದಾಗೆ ಸೆನ್ಸಸ್ ಆಗಲಿ, ಅಲ್ಲೂ ಕೂಡ ಇದಿಲ್ಲ ಪ್ಯಾರಾಮೀಟರ್ಗಳಿಲ್ಲ, ಈ ಪ್ಯಾರಾಮೀಟರ್ಗಳು ಅಲ್ಲೂ ಕೂಡ ಇದು ಇದಾಗಬೇಕಾದ ಅಗತ್ಯ ಇದೆ, ಅದು ಅಪ್ಡೇಟ್ ಆಗಬೇಕಾದಂತ ಅಗತ್ಯ ಇದೆ. ಆದ್ರೆ ಈಗ ನೀವು ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ, ಈ ವರದಿಯನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ರಿ. ನೀವು ಇದರಲ್ಲಿ ಲೋಪದೋಷಗಳಿದ್ರೆ ತಿದ್ದುಪಡಿ ಮಾಡೋಣ, ನೀವು ಸಲಹೆ ಕೊಡಿ ಅಂತ ಹನುಮಂತ ಅವರು ಹೇಳ್ತಾ ಇದ್ದಾರೆ ಅಲ್ವಾ? ಇದಿಷ್ಟೇ ತಾನೇ ಈಗ ನಿಮ್ಮಲ್ಲಿ ಇದು ಇಷ್ಟೇ. ಆದ್ರೆ ಇದು ಅಶೋಕ್ ಅವರು ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೆ, ಜಾತಿಗಳ ನಡುವೆ ಕಚ್ಚಾಟ ಮಾಡ್ಲಿಕ್ಕೆ ಇದನ್ನ ಮಾಡ್ತಾ ಇದ್ದಾರೆ, ಜಾತಿ ಗಣತಿಯನ್ನ ಅಂತ ಒಂದು ಮಾತನ್ನ ಹೇಳಿದ್ದಾರೆ ನಿಮ್ಮ ಪ್ರತಿಪಕ್ಷ ನಾಯಕರು. ಅದು ಕೂಡ ಬಹಳ ಚರ್ಚೆ ಮಾಡಬೇಕಾದಂತ ವಿಷಯ. ಅದು ಅಂದ್ರೆ ಜಾತಿ ಗಣತಿಗೆ ನೀವು ಬೇಸಿಕ್ ಆಗಿ ವಿರೋಧ ಇದ್ದೀರಿ, ಜಾತಿ ಅಂಶ ಇರಬಾರ್ದಲ್ಲಿ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿ ಆಯ್ತು ಅಲ್ವಾ? ಆಮ್ ಐ ರೈಟ್? ಅಬ್ಸಲ್ಯೂಟ್ಲಿ ಎಸ್. ಎಸ್. ಸೊ ದಟ್ ಈಸ್ ದಿ ಡಿಸ್ಕಷನ್. ಇಟ್ ಇಸ್ ವೆರಿ ಕ್ಲಿಯರ್. ಈಗ ಅಶೋಕ್, ಥ್ಯಾಂಕ್ಸ್ ಟು ಅಶೋಕ್, ಈ ಇಸ್ ವೆರಿ ಕ್ಲಿಯರ್. ಜಾತಿ ಗಣತಿ ಆಗ್ಬಾರ್ದು ಈ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಅವರು ಕ್ಲಿಯರ್ ಇದ್ದಾರೆ. ಏನದು ಪದ ತಪ್ಪು ಏನು ಅಂತ ಹೇಳಿದ್ದು? ಒಂದ್ ನಿಮಿಷ, ನಾವು ಜಾತಿ ಗಣತಿಯ ಪರ ಇದ್ದೇವೆ, ಆದ್ರೆ ಸೈಂಟಿಫಿಕ್ ಆಗಿ ಆಗಬೇಕು, ಸಿಸ್ಟಮ್ಯಾಟಿಕ್ ಆಗಿ ಆಗ್ಬೇಕು. ಜಾತಿ ಗಣತಿ ಪರವಾಗಿದ್ದೇವೆ, ಆದ್ರೆ ಜಾತಿ ಗಣತಿ ಆಗಬಾರ್ದು, ಇದು ನಿಮ್ ನಿಲುವು. ಸೈಂಟಿಫಿಕ್ ಆಗಿ ಆಗ್ಬೇಕು. ಎಲ್ಲೋ ಮುಖ್ಯಮಂತ್ರಿ ಕಚೇರಿ ಕೂತ್ಕೊಂಡು ಕಾಂತರಾಜ್ ಅವ್ರ ನೋಟ್ ಬರ್ದಂಗಲ್ಲ, ಅದು ನೋಟ್ ಬರ್ದಂಗಲ್ಲ. ನಮ್ಮ ಮನೆ ಕುತ್ಕೊಂಡು ಕಾಂತರಾಜ್ ಅವ್ರ ವರದಿ ಬರೆಯೋದು ಬೇಡ. ಡಾಕ್ಯುಮೆಂಟ್ ಇಸ್ ಅವೈಲಬಲ್. ಮನೆಗೆ ಹೋಗಿ ಸಿದ್ದರಾಮಯ್ಯ ವಿತ್ ಕಾಂತರಾಜ್. ಆಯ್ತು, ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ. ಯಾಕಂತ ಹೇಳಿದ್ರೆ ಈಗ ನಮ್ಮ ಮುಂದೆ ಇದೆ ಚರ್ಚೆ, ವರದಿ ಎಲ್ಲೂ ಹೋಗಲ್ಲ, ನಮ್ಮ ಮುಂದೆ ಇದೆ ವರದಿ. ಈಗ ಇವರು ಕಾಂಗ್ರೆಸ್ ಸರ್ಕಾರದವರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಮುಂದಿನ ಶುಕ್ರವಾರದ ಸಭೆಯಲ್ಲೇ ಇದಕ್ಕೆ ವಿರೋಧ ಬರಲೂಬಹುದು ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಒಳಗಡೆನೆ ಈಗಾಗಲೇ ಈ ಸೆನ್ಸಸ್ಗೆ ಸಂಬಂಧಿಸಿ ಪರ ವಿರೋಧ ಅಭಿಪ್ರಾಯಗಳು ಬಂದ್ಬಿಟ್ಟಿದೆ. ಈಗಾಗಲೇ ಕಾಂಗ್ರೆಸ್ ನಲ್ಲಿರುವಂತಹ ಲಿಂಗಾಯತ ಸಮುದಾಯದ ನಾಯಕರು ಪ್ರತ್ಯೇಕ ಸಭೆ ಮಾಡಿ ನಾವು ಜಾತಿ ಗಣತಿಯನ್ನು ಒಪ್ಪೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದು ಇದೆ. ಹಾಗಾಗಿ ನೋಡೋಣ ಮುಂದಿನ ಶುಕ್ರವಾರ ಏನಾಗುತ್ತೆ ನೋಡೋಣ. ಏನೇ ಈ ಸಂದರ್ಭದಲ್ಲಿ ಏನು ಸಾರ್ವಜನಿಕ ಚರ್ಚೆ ಕಾಯೋಣ ಸರ್. ಎಸ್, ಸಾರ್ವಜನಿಕ ಚರ್ಚೆ ನಡೀಬೇಕು ಅನ್ನೋದಕ್ಕೆ ಕಾರಣವಾಗಿ ನಾನು ಇವತ್ತು ತ್ರಿವರ್ಣ ನ್ಯೂಸ್ ನಲ್ಲಿ ಈ ಚರ್ಚೆಯನ್ನು ಇಟ್ಕೊಂಡಿದ್ದೀನಿ. ನಮ್ಮ ಚರ್ಚೆಯಲ್ಲಿ ಪೂರ್ಣ ಮನಸ್ಸಿನಿಂದ ಭಾಗವಹಿಸಿದ್ದೀರಿ. ಅಶೋಕ್ ಮತ್ತು ಹನುಮಂತ ಇಬ್ಬರಿಗೂ ಕೂಡ ತ್ರಿವರ್ಣ ನ್ಯೂಸ್ ನ ಪರವಾಗಿ ಧನ್ಯವಾದಗಳು.